ಸಾಲ ಅನ್ನೋ ಒಂದು ಹಳ್ಳದಲ್ಲಿ ಇರ್ತಾರೆ. ಅದನ್ನು ಮುಚ್ಚಕ್ಕೆ ಇನ್ನೊಂದು ಹಳ್ಳ ತೊಡ್ತಾರೆ. ಅವ್ರ ಹತ್ರ ಈಸ್ಕೊಂಡು ಇವ್ರಿಗೆ ಕೊಡೋದು, ಇವ್ರು ಕೊಡಬೇಕು ಅಂದರೆ ಅಲ್ಲಿಂದ ಈಸ್ಕೊಂಡು ಇಲ್ಲಿ ಕೊಡೋದು. ಅಂದರೆ ಏನು ಗೊತ್ತಾ, ಈ ಹಳ್ಳದಿಂದ ಇನ್ನೊಂದು ಹಳ್ಳಕ್ಕೆ ಹೋಗ್ತೀವಿ, ಇನ್ನೊಂದು ಹಳ್ಳದಿಂದ ಇನ್ನೊಂದು ಹಳ್ಳಕ್ಕೆ ಹೋಗ್ತೀವಿ ಹೊರತು ಹಳ್ಳದಲ್ಲೇ ಇರ್ತೀವಿ ಹೊರತು ಮೇಲಕ್ಕೆ ಬರಲ್ಲ. ಅದಕ್ಕೆ ದೇವರೇ, ನನ್ನ ಅಗತ್ಯಗಳು ಸಾಲ ತೊಗೊಂಡಲ್ಲ, ಕ್ರೆಡಿಟ್ ಕಾರ್ಡ್ ಮುಖಾಂತರ ಅಲ್ಲ, ಇನ್ನೊಬ್ಬರ ಹತ್ರ ಬಡ್ಡಿಗೆ ತೊಗೊಂಡು ನಾನು ಬಾಳಬಾರ್ದು. ಯೇಸುವಿನ ನಾಮದಲ್ಲಿ ಇರೋದೆಲ್ಲ ನನಗೆ ಹೇಗಾದರೂ ಡೆಟ್ ಕ್ಯಾನ್ಸಲೇಷನ್ ಆಗಬೇಕು, ಸಾಲದಿಂದ ಹೊರ ಬರಬೇಕು. ನೋಡಿ, ಸಾಲದಲ್ಲಿರೋದು ದೇವರ ಚಿತ್ತ ಅಲ್ಲ. ನೋಡಿ, ನಾವು ಜೀವನದಲ್ಲಿ ಬೆಳಿಬೇಕು, ಆಶೀರ್ವಾದವಾಗಿರಬೇಕು ಅಂದರೆ ಫಸ್ಟ್ ಒಂದು ತೀರ್ಮಾನ ಮಾಡಬೇಕು, ನಾನು ಇನ್ಮೇಲೆ ಸಾಲಕ್ಕೆ ಕೈ ಹಾಕಲ್ಲ. ಸಾಲ ಹೆಂಗೆ ಗೊತ್ತಾ, ಕ್ಯಾನ್ಸರು ಹೇಳ್ತಾರೆ ನೋಡಿ, ಫಸ್ಟ್ ಸ್ಟೇಜಲ್ಲಿದ್ದರೆ ಕೀಮೋಥೆರಪಿ ಮಾಡ್ಬೋದು, ಕೆಲವರು ಸೆಕೆಂಡ್ ಸ್ಟೇಜು ಸಾಲದಲ್ಲಿ, ಕೆಲವರು ಥರ್ಡ್ ಸ್ಟೇಜು, ಕೆಲವರು ಲಾಸ್ಟ್ ಸ್ಟೇಜಲ್ಲಿ ಅವರೇ ಕೀಮೋಥೆರಪಿನೇ ಕೆಲಸ ಮಾಡಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇರೋರಿಗೆಲ್ಲ ಇವತ್ತು ಒಂದು ಶುಭ ಸಂದೇಶ, ನಿನ್ನನ್ನು ಬದುಕಿಸ್ತಾರೆ ದೇವರು. ಒಂದು ವೇಳೆ ಆನ್ಲೈನ್ ಮುಖಾಂತರ ನನ್ನನ್ನು ನೋಡ್ತಾ ಇರ್ಬೋದು, ಇವತ್ತು ನಿಮಗೂ ಒಂದು ಹೊಸ ಶುಭ ಸಂದೇಶ ಹೇಳ್ತೀನಿ. ದೇವರು ಈ ವಾಕ್ಯದ ಮುಖಾಂತರ, ಈ ಸಂದೇಶದ ಮುಖಾಂತರ ದೇವರು ನಿನ್ನ ಲೈಫನ್ನು ಚೇಂಜ್ ಮಾಡೋದ್ರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಬ್ಲೈಂಡ್ಗೆ ಕಣ್ಣು ಬೇಕು, ಕುಂಟನಿಗೆ ಕಾಲು ಬೇಕು, ಕಿವುಡನಿಗೆ ಕಿವಿ ಬೇಕು, ಸತ್ತವನಿಗೆ ಜೀವ ಬೇಕು, ಬಡವನಿಗೆ ಗಾಸ್ಪಲ್ ಬೇಕು. ನೋಡಿ, ಪೋರ್ ಅಂತ ಹೇಳಿ ಅವನಿಗೆ ಕಾಸು ಅಂತ ಹಾಕಿಲ್ಲ, ಗಾಸ್ಪಲ್ ಅಂತ ಐತೆ. ಯಾಕೆ ಗೊತ್ತಾ, ಇವತ್ತು ನಾನು ಮಾತಾಡ್ತಾ ಇರೋ ಗಾಸ್ಪಲ್ಲು ನಿನ್ನ ದರಿದ್ರನ, ನಿನ್ನ ಪಾವರ್ಟಿನ ಚೇಂಜ್ ಮಾಡುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಆಮೇಲೆ ದ ಗಾಸ್ಪಲ್ ಬ್ರಿಂಗ್ಸ್ ಮನಿ, ದ ಗಾಸ್ಪಲ್ ಬ್ರಿಂಗ್ಸ್ ಪ್ರಾಸ್ಪರಿಟಿ. ಯಾರೆಲ್ಲ ಸಾಲದಲ್ಲಿದ್ದೀರೋ, ಲಕ್ಷಾನುಗಟ್ಟಲೆ ಸಾಲ ಇರಲಿ, ಕೋಟಿಗಟ್ಟಲೆ ಸಾಲ ಇರಲಿ, ದೇವ್ರು ದೊಡ್ಡವರು. ಯೇಸುವಿನ ನಾಮದಲ್ಲಿ ಈ ವಾಕ್ಯಗಳನ್ನು ನೋಡ್ತಾ ಇರುವಂಥ, ನನ್ನ ನೋಡ್ತಾ ಇರುವಂಥ ನಿಮ್ಮ ಲೈಫಲ್ಲಿ ಸಾಲ ಸೂಪರ್ ನ್ಯಾಚುರಲ್ ಆಗಿ, ಡೆಟ್ ಫ್ರೀ ಆಗಿ, ಸಾಲನೇ ಇಲ್ಲದೆ ಇರೋ ಥರ ದೇವ್ರು ಮಾಡ್ತಾರೆ. ಬೇಗ ಸಾಲದಿಂದ ಆಚೆ ಬರ್ತೀರಾ. ಒಂದನ್ನು ಮಾತ್ರ ತೀರ್ಮಾನ ಮಾಡಿ, ಇನ್ನು ಮುಂದೆ ಯೇಸುವಿನ ನಾಮದಲ್ಲಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲ್ಲ, ಸಾಲಕ್ಕೆ ಹೋಗೋದಿಲ್ಲ, ಬಡ್ಡಿಗೆ ತೊಗೊಳ್ಳಲ್ಲ. ಇನ್ನು ಮೇಲೆ ದೇವ್ರು ಕೊಡೋರ್ಗು ನಾನು ವೆಯ್ಟ್ ಮಾಡ್ತೀನಿ, ನನ್ನ ನಂಬಿಕೆ ದೇವರೇ ಅಂತ ದೇವ್ರ ಮೇಲೆ ಕಾದಿರಿ, ದೇವರನ್ನ ನಂಬಿರಿ, ದೇವ್ರು ದೊಡ್ಡ ಕಾರ್ಯ ಮಾಡ್ತಾರೆ. ಗಾಡ್ ಬ್ಲೆಸ್ ಯು. ನೋಡಿ, ಎಲೀಶಾ ಇವರೆಲ್ಲ ನೋಡಿ, ಒಂದು ಫೈನಾನ್ಷಿಯಲ್, ದೇ ಕ್ಯಾರಿಡ್ ದ ಫೈನಾನ್ಷಿಯಲ್ ಅನಾಯಿಂಟಿಂಗ್. ಒಬ್ರು ಬಂದು ಅವ್ರ ಹತ್ರ ಕಷ್ಟ ಅಂತ ಹೇಳಿದಾಗ, ಹೌದಾ ನನಗೂ ತುಂಬ ಕಷ್ಟ ಅಮ್ಮ ಅಂತ ಹೇಳಿಲ್ಲ. ಕಷ್ಟನಾ, ಬನ್ನಿ, ಏನಿದೆ, ಎಣ್ಣೆ ಇದೆಯಾ, ತಗೊಂಬನ್ನಿ, ಕಮ್ ಲೆಟ್ಸ್ ಪ್ರೇ. ಆ ಊರಲ್ಲಿ ಇರೋರಿಗೆ ಕೊಡೋಷ್ಟು ಒಂದು ಫೈನಾನ್ಷಿಯಲ್ ಅನಾಯಿಂಟಿಂಗ್ನ ರಿಲೀಸ್ ಮಾಡಿಬಿಟ್ಟು ಹೋದ್ರು ನೋಡಿ. ಸೊ ದೇ ಕ್ಯಾರಿಡ್ ದಟ್ ಅನಾಯಿಂಟಿಂಗ್. ಇವತ್ತು ಅದೇ ಅನಾಯಿಂಟಿಂಗ್ನ ಇವನ್ ಐ ಕ್ಯಾರಿ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಅದೇ ಅನಾಯಿಂಟಿಂಗ್ನ ಕ್ಯಾರಿ ಮಾಡ್ಕೊಂಡು ಹೇಳ್ತೀನಿ, ನಿನ್ನ ಪರಿಸ್ಥಿತಿಗಳು ಬದಲಾವಣೆ ಆಗಬೇಕು. ಆಮೇನ್, ಹಾಗೇ ಆಗುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಎಸ್, ಆಮೇನ್. ನೋಡಿ, ಎಲೈಜಾ ಎಲ್ಲ ಹೆಂಗೆ ಬಾಳಿದ್ರು. ಎಲೈಜಾ ವಾಸ್ ನಾಟ್ ಟ್ರೈಂಗ್ ಟು ಫೈಂಡ್ ಫುಡ್. ಊಟ ಇವತ್ತು ಎಲ್ಲಿ ಸಿಗುತ್ತೆ? ಫುಡ್ ವಾಸ್ ಫೈಂಡಿಂಗ್ ಎಲೈಜಾ. ಮಲಗಿದ್ದಾನೆ ನೋಡಿ ಎಲೈಜಾ, ಎಲಿಯನ್ ಮಲ್ಕೊಂಡಿದ್ದಾನೆ, ದೇವದೂತ ಎಬ್ಬರಿಸ್ತಾರೆ, ಎದೊಳಪ್ಪ ಊಟ ಮಾಡು. ಸೊ ಊಟ ಇವನು ಎದಳಕ್ಕಿಂತ ಮುಂಚೆ ಎಲ್ಲಿತ್ತು? ಅವನ ಮುಂದೆ ಅಲ್ಲಿತ್ತು. ಸೊ ಊಟ ಅವ್ನು ನೋಡ್ಕೊಂಡು ಹೋಯ್ತೇವೆ ಹೊರತು ಇವನು ಊಟನ ಹುಡ್ಕೊಂಡು ಹೋಗಿಲ್ಲ. ಸೊ ಮನುಷ್ಯನ ಜೊತೆ ದೇವರಿದ್ದರೆ ಆಶೀರ್ವಾದ ಅವನ್ನ ಹುಡ್ಕೊಂಬರುತ್ತೆ, ಅವನು ಹುಡ್ಕೊಂಡು ಹೋಗ್ಬೇಕಾದಂಥ ಅವಶ್ಯಕತೆ ಇಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲ ಪ್ರಾಸ್ಪರಿಟಿ ಬ್ಲೆಸ್ಸಿಂಗ್ ನಿಮ್ಮ ಮೇಲೆ ಬರಲಿ ಅಂತ ಐ ಕಮ್ಯಾಂಡ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಅನೇಕರನ್ನ ಬಿಡುಗಡೆ ಮಾಡಬೇಕು, ಸಾಲದಿಂದ ಬಿಡುಗಡೆ ಮಾಡಬೇಕು, ಅನೇಕರ ಫೈನಾನ್ಸ್ಗಳು ಚೇಂಜ್ ಆಗಬೇಕು. ಅಂದರೆ ಫಸ್ಟು ನಾನು ಇವಾಗ ಪ್ರಾಸ್ಪರಿಟಿ ಬಗ್ಗೆ ಮಾತಾಡಿದಿಲ್ಲ, ಓಕೆ? ಇದೊಂದು ಟೀಚಿಂಗ್ ಥರ. ಇವತ್ತು ಫಸ್ಟ್ ಒಂದು ಸ್ಟೆಪ್, ಇವತ್ತೊಂದು ಟೀಚಿಂಗ್ ಮುಗಿಸ್ತೀನಿ. ಬರುವಂಥ ದಿನಗಳಲ್ಲಿ ಇದೊಂದು ಸೀರಿಯಸ್ ಆಗಿ ನೀವು ಕೇಳಿ, ಸೀರಿಯಸ್ ಆಗಿ ಕೇಳಿ, ಲೈಫ್ ಟರ್ನ್ಔಟ್ ಆಗೋವರೆಗೂ ಕೇಳಿ. ಐ ಮೀನ್ ನೋಡಿ, ಒಂದು ಕತೆ ಈ ರೀತಿ ಹೇಳ್ತಾರೆ. ಬ್ರೂಸ್ಲಿ ವಿನ್ ಆಗಿದ್ದಕ್ಕೆ, ಅವನು ಅಚೀವ್ ಮಾಡಿದ್ದಕ್ಕೆ ಕಾರಣ ಹೆಂಗೆ ಅಂದರೆ, ಎಲ್ಲರೂ 1000 ಟೈಪ್ಸ್ ಆಫ್ ಫೈಟ್ಸ್ನ ಕಲಿತಾ ಇದ್ರಂತೆ, 1000 ವಿಧವಾದಂಥ ಫೈಟ್ಸು. ಬ್ರೂಸ್ಲಿ ಒಂದು ಫೈಟನ್ನೇ 1000 ಸರಿ ಕಲಿತಾ ಇದ್ದಂತೆ. 1 ಫೈಟ್ 1000 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತೆ. ಅದಕ್ಕೆ ಒಂದೇ ಶಾರ್ಟಲ್ಲಿ ನಾಕ್ಔಟ್. ಹಂಗೆ ಸೊ ಎಲ್ಲಾನು ಕೇಳ್ಸ್ಕೊತೀನಲ್ಲ, ಒಂದನ್ನೇ ಮತ್ತೆ 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 ಹೊಂದ್ಕೊಳ್ಳೋವರೆಗೂ ಅದನ್ನೇ ಕೇಳ್ತಾ ಇರಬೇಕು.
ನಾನು ಇನ್ಮೇಲೆ ಈ ದರಿದ್ರದಲ್ಲಿ ಇರೋದಿಲ್ಲ, ನಾನು ಇನ್ಮೇಲೆ ಈ ದರಿದ್ರದಲ್ಲಿ ಇರೋದಿಲ್ಲ, ನಾನು ಇನ್ಮೇಲೆ ಈ ಸಾಲದಲ್ಲಿ ಇರೋದಿಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲ ಸಾಲಗಳು ಪರಿಹಾರ ಆಗುತ್ತೆ, ನಾನು ಬಿಡುಗಡೆ ಆಗ್ತೀನಿ. ಅದರಲ್ಲೇ ಫೋಕಸ್ ಮಾಡ್ಕೊಂಡು ಬನ್ನಿ, ಅದರಿಂದ ಬಂದ್ಬಿಡ್ತೀರ ಆಚೆ. ಇವತ್ತು ನಾವೆಲ್ಲ ಮಿಕ್ಸಪ್ ಮಾಡಿ ಅದನ್ನು ಕೇಳೋದು ಇದನ್ನು ಕೇಳೋದು, ಯಾವುದ್ರಲ್ಲಿ ನಿಲ್ಲೋದು ಅಂತ ಗೊತ್ತಿಲ್ಲ. ನೋಡಿ, ಪ್ರಾಸ್ಪರಿಟಿ, ಹೀಲಿಂಗ ಒಂದರಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಜೀವನದಲ್ಲಿ ವ್ಯತ್ಯಾಸ ನಾವು ನೋಡ್ಬೋದು. ಆಮೇನ್. ಇದು ಒಂದು ಜರ್ನಿ. ಸಕ್ಸಸ್ ಅನ್ನೋದು ಒಂದು ಜರ್ನಿ, ಪ್ರಾಸ್ಪರಿಟಿ ಅನ್ನೋದು ಒಂದು ಜರ್ನಿ. ಸುಮ್ಮನೆ ಒಂದು ಮೆಸೇಜ್ 2 ಮೆಸೇಜ್ ಕೇಳ್ಬಿಟ್ಟು ನಾವು ಬಿಟ್ಬಿಡ್ಬಾರ್ದು. ನಮ್ಮ ತಲೆ ಒಳಗಡೆ ಹೋಗಿ, ನಮ್ಮ ಹೃದಯದೊಳಗಡೆ ಹೋಗಿ ಅದು ಕಾರ್ಯ ಮಾಡಿ ಕೆಲಸ ಮಾಡೋರ್ಗು ನಾವು ಕೇಳ್ತಾ ಇರೋಣ. ಸೊ ಪ್ರಾಸ್ಪರಿಟಿ ಮಾತಾಡೋದಕ್ಕಿಂತ ಮುಂಚೆ ಫಸ್ಟು ಸಾಲದಲ್ಲಿ ನಾವು ಇರಬಾರ್ದು, ಸಾಲ ತೊಗೊಬಾರ್ದು. ಸಾಲದ ಉದ್ದೇಶ ಏನು? ನಾನು ಇನ್ಮೇಲೆ ಸಾಲಕ್ಕೆ ಕೈ ಹಾಕಲ್ಲ ಅಂತ ನೀವು ತೀರ್ಮಾನ ಮಾಡಿದ್ರೆ ಮಾತ್ರ ಇನ್ನೊಂದು ಹಂತಕ್ಕೆ ದೇವ್ರು ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಸಾಧ್ಯ. ಸೊ ಪ್ರಾಸ್ಪರಿಟಿ ಮಾತಾಡೋದಕ್ಕಿಂತ ಮುಂಚೆ ಫಸ್ಟು ಸಾಲದಿಂದ ಆಚೆ ಬರೋಣ. ಆಮೇನ್. ನೋಡಿ, ಕೆಲವ್ರು ಹೆಂಗೆ ಗೊತ್ತಾ, ಸಾಲ ಅನ್ನೋ ಒಂದು ಹಳ್ಳದಲ್ಲಿ ಇರ್ತಾರೆ, ಅದನ್ನು ಮುಚ್ಚೋಕ್ಕೆ ಇನ್ನೊಂದು ಹಳ್ಳ ತೊಡ್ತಾರೆ. ಅವ್ರ ಹತ್ರ ಈಸ್ಕೊಂಡು ಇವ್ರಿಗೆ ಕೊಡೋದು, ಇವ್ರು ಕೊಡಬೇಕು ಅಂದರೆ ಅಲ್ಲಿಂದ ಈಸ್ಕೊಂಡು ಇಲ್ಲಿ ಕೊಡೋದು. ಅಂದರೆ ಏನು ಗೊತ್ತಾ, ಈ ಹಳ್ಳದಿಂದ ಇನ್ನೊಂದು ಹಳ್ಳಕ್ಕೆ ಹೋಗ್ತೀವಿ, ಇನ್ನೊಂದು ಹಳ್ಳದಿಂದ ಇನ್ನೊಂದು ಹಳ್ಳಕ್ಕೆ ಹೋಗ್ತೀವಿ ಹೊರತು ಹಳ್ಳದಲ್ಲೇ ಇರ್ತೀವಿ ಹೊರತು ಮೇಲಕ್ಕೆ ಬರಲ್ಲ. ಅದಕ್ಕೆ ದೇವರೇ, ನನ್ನ ಅಗತ್ಯಗಳು ಸಾಲ ತೊಗೊಂಡಲ್ಲ, ಕ್ರೆಡಿಟ್ ಕಾರ್ಡ್ ಮುಖಾಂತರ ಅಲ್ಲ, ಇನ್ನೊಬ್ಬರ ಹತ್ರ ಬಡ್ಡಿಗೆ ತೊಗೊಂಡು ನಾನು ಬಾಳಬಾರ್ದು. ಯೇಸುವಿನ ನಾಮದಲ್ಲಿ ಇರೋದೆಲ್ಲ ನನಗೆ ಹೇಗಾದರೂ ಡೆಟ್ ಕ್ಯಾನ್ಸಲೇಷನ್ ಆಗಬೇಕು, ಸಾಲದಿಂದ ಹೊರ ಬರಬೇಕು. ನೋಡಿ, ಸಾಲದಲ್ಲಿರೋದು ದೇವರ ಚಿತ್ತ ಅಲ್ಲ. ಪಕ್ಕದಲ್ಲಿ ನೋಡಿ ಹೇಳಿ, ನೀನು ಸಾಲದಲ್ಲಿರೋದು ದೇವರ ಚಿತ್ತ ಅಲ್ಲ. ಆಮೆನ್. ಸಾಲನೇ ದೇವರ ಚಿತ್ತ ಅಲ್ಲ. ನೋಡಿ, ಎಷ್ಟೇ ದುಡ್ಡು ಬಂದರೂ ಕೆಲವ್ರಿಗೆ ಹೆಂಗೆ ಗೊತ್ತಾ, ಅವ್ರ ಕೈಲಿ ಎಷ್ಟಾದರೂ ಕೊಡಿ ಎಲ್ಲ ಖಾಲಿ ಮಾಡಿ ಕುಂತ್ಕೊಳ್ತಾರೆ. ಅವರು ಅದರಲ್ಲಿ ಫೇಮಸ್ಸು. ಮನಿ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಪುವರ್. ಅವ್ರ ಕೈ ಲಕ್ಷ ಬರಲಿ, ನೆಕ್ಸ್ಟ್ ಡೇ ತಿರ್ಗಿ ಭಿಕ್ಷೆ ಎತ್ತಾರೆ. ಸೊ ಹೌ ಟು ಹ್ಯಾಂಡಲ್ ಮನಿ, ಅದನ್ನೆಲ್ಲ ನಾವು ಕಲಿಯೋಣ. ಆಮೇಲೆ ಇವತ್ತೊಂದು ಟೀಚರ್ ಆಗಿ, ಒಂದು ಪ್ರೀಚರ್ ಆಗಿ, ಒಂದು ಪ್ರೊಫೆಸರ್ ಆಗಿ ನಿಮಗೆ ಟೀಚ್ ಮಾಡ್ತೀನಿ. ಕಲ್ತ್ಕೊಳ್ಳಿ, ನೀವು ಬೇರೆ ಲೆವೆಲ್ಗೆ ಹೋಗ್ತೀರಾ. ಆಮೇಲೆ ನಾನು ನಂಬ್ತೀನಿ, ನಾನು ಮಾತಾಡ್ತಾ ಇರ್ಬೇಕಾದ್ರೆ ಅನೇಕ ಸಾಲಗಳು ಪರಿಹಾರ ಆಗ್ತಾ ಇದೆ, ಕೆಲಸಗಳು ನಡೀತಾ ಇದೆ. ಆಮೇಲೆ ಬರುವಂಥ ದಿನಗಳಲ್ಲಿ ಏಂಜಲ್ಸ್ ಹೇಗೆ ಕೆಲಸ ಮಾಡ್ತಾರೆ, ಡೆಟ್ ಕ್ಯಾನ್ಸಲೇಷನ್ ಹೇಗಾಗುತ್ತೆ, ಏಂಜಲ್ಸ್ ಎಲ್ಲ ಹೇಗೆ ಕೆಲಸ ಮಾಡ್ತಾರೆ, ಅದೆಲ್ಲ ನೆಕ್ಸ್ಟ್ ಕಮಿಂಗ್ ವೀಕ್ಸಲ್ಲಿ ನಾವು ನೋಡೋಣ. ಓಕೆ, ರೈಟ್. ಈಗ ಎವ್ರಿ ಪ್ರಾಬ್ಲಮ್ ಆ್ಯಸ್ ಆನ್ ಎಕ್ಸ್ಪೈರಿ ಡೇಟ್. ಎಲ್ಲದಕ್ಕೊಂದು ಮುಕ್ತಾಯ ಇದೆ. ಜ್ಞಾನೋಕ್ತಿಗಳು 23:18, ಪ್ರಾವರ್ಬ್ಸ್ 23:18. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಕಿಂಗ್ ಜೇಮ್ಸ್ ವರ್ಷನ್. ಶೋರ್ಲಿ ದೇರ್ ಈಸ್ ಆನ್ ಎಂಡ್. ನಿನ್ನ ಸಾಲಕ್ಕೆ ಇವತ್ತು ದೇರ್ ಈಸ್ ಆನ್ ಎಂಡ್. ಫಿನಿಶ್ಡ್. ನಿನ್ನ ಸಾಲ ಮುಗೀತು ಅಂತ ತೀರ್ಮಾನ ಮಾಡ್ಕೊಂಬಿಡಿ, ಆಗೋಯ್ತು. ಐ ಮೀನ್ ಇಟ್ ಈಸ್ ರಿಟರ್ನ್. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀನು ಸಾಲ ತಗೊಳ್ಳೋದಿಲ್ಲ, ಕೊಡ್ತೀಯ. ಇನ್ಮೇಲೆ ಇದು ತಗೊಳ್ಳೋ ಕೈಯಾಗಿರೋದಿಲ್ಲ, ಕೊಡೋ ಕೈಯಾಗೇ ಇರುತ್ತೆ ಯೇಸುವಿನ ನಾಮದಲ್ಲಿ. ಐ ಮೀನ್ ನೋಡಿ, ನಾವು ಜೀವನದಲ್ಲಿ ಬೆಳಿಬೇಕು, ಆಶೀರ್ವಾದವಾಗಿರಬೇಕು ಅಂದರೆ ಫಸ್ಟ್ ಒಂದು ತೀರ್ಮಾನ ಮಾಡಬೇಕು, ನಾನು ಇನ್ಮೇಲೆ ಸಾಲಕ್ಕೆ ಕೈ ಹಾಕಲ್ಲ. ಫಸ್ಟೇ ನಾನು ಈಗಾಗಲೇ ಸಾಲದಲ್ಲಿ ಇದ್ದೀನಿ ಅನ್ನೋರ್ಗೂ ದೇವ್ರು ಬಿಡುಗಡೆ ಕೊಡ್ತಾರೆ. ಫಸ್ಟ್ ನಾನು ಇದುವರೆಗೂ ಸಾಲ ತೊಗೊಂಡಿಲ್ಲ ಅನ್ನೋರು ಇನ್ಮೇಲೆ ತೊಗೊಳ್ದೇ ಇರೋ ಥರ ಈ ವಾಕ್ಯ ನಿಮ್ಮನ್ನು ಕಾಪಾಡುತ್ತೆ. ಈಗಾಗಲೇ ತೊಗೊಂಡಿರೋರು, ಅದರಲ್ಲಿ ಮುಳುಗ್ತಾ ಇರೋರು, ಅದರಲ್ಲಿ ಕಷ್ಟಪಡ್ತಾ ಇರೋರು ಖಂಡಿತವಾಗಲೂ 100% ದೇ ವಿಲ್ ಕಮ್ ಔಟ್ ಆಫ್ ಡೆಟ್. ಫಸ್ಟ್ ಸ್ಯಾಮುಯಲ್ ಚಾಪ್ಟರ್ 22 ವರ್ಸ್ 1 and 2. ಕನ್ನಡದಲ್ಲಿ ಓದೋಣ, ಇಂಗ್ಲೀಷಲ್ಲಿ ವರ್ಸ್ 2 ಓದೋಣ. ಇದಲ್ಲದೆ ಕುಗ್ಗಿದವರು, ಸಾಲಗಾರರು, ಮನನೊಂದವರು ಆಗಿರುವ ಸರ್ವ ಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನರಿಗೆ ನಾಯಕನಾದನು. ಓಕೆ, ನೋಡಿ, 400 ಜನಕ್ಕೆ ನಾಯಕನಾದನು. ಯಾರು? ದಾವೀದನ ಮೇಲೆ ಒಂದು ಅಭಿಷೇಕ ಇತ್ತು. ಈ 400 ಜನ ಯಾರ್ಯಾರು ಗೊತ್ತಾ? ಕುಗ್ಗಿದವರು, ಸಾಲಗಾರರು, ಮನನೊಂದವರು ಆಗಿರುವ 400 ಜನ ದಾವೀದ ಹತ್ರ ಬಂದು ಅವ್ರು 400 ಜನನೂ ಅವ್ರ ಲೈಫ್ ಹಂಗೆ ಇರಲಿಲ್ಲ, ಎಲ್ಲರ ಲೈಫು ಟರ್ನ್ಔಟ್ ಆಗೈತು. ಇನ್ ಎವ್ರಿ ಜನ್ರೇಷನ್
ಎಲ್ಲ ಜನ್ರೇಷನಲ್ಲೂ ಎಲ್ಲ ಸಂತತಿಗಳಲ್ಲೂ ದೇವರು ಒಂದು ಅನಾಯಿಂಟೆಡ್ ಪರ್ಸನ್ ಇರ್ತಾರೆ. ಅವ್ರ ಮುಖಾಂತರ ಅವ್ರ ಸಾಲದಿಂದ ಆಚೆ ಬರ್ತಾರೆ, ಕಷ್ಟದಿಂದ ಆಚೆ ಬರ್ತಾರೆ, ದರಿದ್ರದಿಂದ ಆಚೆ ಬರ್ತಾರೆ, ಕಾಯಿಲೆದಿಂದ ಆಚೆ ಬರ್ತಾರೆ. ಈ ರೀತಿ ಒಬ್ಬ ಮನುಷ್ಯನ ಇಟ್ಟು ದೇವರು ಆಶೀರ್ವದಿಸ್ತಾರೆ. ಇವತ್ತು ನಿಮ್ಮನ್ನು ಸಾಲದಿಂದ ಆಚೆ ಕರ್ಕೊಂಬರೋದಕ್ಕೆ, ನಿಮ್ಮನ್ನು ಆಶೀರ್ವಾದವಾಗಿಡೋದಕ್ಕೆ ಪಾಸ್ಟರ್ ಫಿಲಿಪ್ ಬಾಬುನ ದೇವರು ನೇಮಿಸಿದ್ದಾರೆ. ದಾವೀದನನ್ನು ನೇಮಿಸಿದ ಹಾಗೆ ಇವತ್ತು ನನ್ನನ್ನು ನೇಮಿಸಿದ್ದಾರೆ. ಅನೇಕರು ಯೇಸುವಿನ ನಾಮದಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇರೋರು, ನನ್ನನ್ನು ಹಿಂಬಾಲಿಸ್ತಾ ಇರೋರು ಯೇಸುವಿನ ನಾಮದಲ್ಲಿ ಸಾಲದಲ್ಲಿ ಇನ್ಮೇಲೆ ಇರೋದಿಲ್ಲ. ಇನ್ ದ ನೇಮ್ ಆಫ್ ಜೀಸಸ್ ಐ ಕಮ್ಯಾಂಡ್. ಆಮೆನ್. ರೈಟ್. ಇವತ್ತು ಹೆಡ್ಡಿಂಗು ಸಾಲದ ಪರಿಣಾಮಗಳು ಏನು, ಸಾಲ ನಾವು ಯಾಕೆ ತೊಗೊಬಾರ್ದು ಅನ್ನೋದನ್ನೆಲ್ಲ ನಾವು ನೋಡೋಣ. ಫಸ್ಟು ಸಾಲದಲ್ಲಿ ಇರೋರು ನೋಡಿ ಯಾವಾಗಲೂ ವರಿ, ಅಂದರೆ ಅವರು ಸಂತೋಷವಾಗಿರೋದೇ ಇಲ್ಲ. ಅವ್ರ ಮನಸ್ಸಲ್ಲಿ ಏನೋ ಒಂದು ಓಡ್ತಾ ಇರ್ತೈತೆ ಯಾವಾಗಲೂ. ಏನಪ್ಪ ಇದು ಲೈಫು, ಏನಪ್ಪ ಇದು ಲೈಫ್. ಒಂದು 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 ದೊಡ್ಡ ಒಂದು ಬರ್ಡನ್, ಒಂದು ಭಾರ ಅವ್ರ ಮೇಲಿದ್ದರೆ ಹೇಗೆ ಅಪ್ಪ ಅಂತಾರೋ ಆ ರೀತಿಯೇ ಸಾಲದಲ್ಲಿರೋರು. ಒಂದು, ಇವತ್ತು ವೆನ್ ಯು ಹ್ಯಾವ್ ಡೆಪ್ತ್ ಆಫ್ ಗಾಡ್ಸ್ ವರ್ಡ್ ಯು ವಿಲ್ ವಾಕ್ ಔಟ್ ಆಫ್ ಡೆಟ್. ಇವತ್ತು ವಾಕ್ಯದ ಡೆಪ್ತ್ ಒಳಗಡೆ ಹೋಗೋಣ, ಡೆಟ್ಟಿಂದ ಆಚೆ ಬರ್ತೀರ. ಸಾಲ ಹೇಗೆ ಗೊತ್ತಾ ಆಗಿರೋದು, ಒಂದೇ ಸತಿ ಎದ್ದಿದ ತಕ್ಷಣ ಯಾರೂ ಸಾಲಗಾರರಾಗಲ್ಲ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಗೊತ್ತಾ, ಸೀರೆ ಇನ್ಸ್ಟಾಲ್ಮೆಂಟಲ್ಲಿ ತೊಗೊಳ್ಳೋದು. 1000 ರೂಪಾಯಿ ಸಾಲ ಸ್ಟಾರ್ಟ್ ಮಾಡೋದು. 1000 ರೂಪಾಯಿ ತಾನೆ, ತಿಂಗಳು 200 ಕಟ್ಟಿದ್ರೆ 5 ತಿಂಗಳಿಗೆ ಹೊರಟೋಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದೆ. 1000 ಆಯಿತು, ಆಮೇಲೆ 2000 ಆಯಿತು, ಆಮೇಲೆ 5000 ಆಯಿತು, ಆಮೇಲೆ 10,000 ಆಯಿತು. ನಿಮಗೆ ಗೊತ್ತಿಲ್ಲದೆ ಇವಾಗ ಲಕ್ಷಾಂತರ ರೂಪಾಯಿ ಸಾಲದಲ್ಲಿದ್ದೀರಾ. ಸೊ ಯಾರೂ ಸಾಲ ಒಂದೇ ಸತಿ ಮಾಡೋದಿಲ್ಲ, ಸ್ವಲ್ಪ 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 ಸ್ವಲ್ಪ. ಇಟ್ ಈಸ್ ಎ ಟ್ರ್ಯಾಪ್ ಆಫ್ ಡೆವಿಲ್. ಚೆನ್ನಾಗಿ ತಿಳ್ಕೊಳ್ಳಿ, ಎಲ್ಲೆಲ್ಲ ಡೆಟ್ ಇದೆಯೋ, ಎಲ್ಲೆಲ್ಲ ಸಾಲ ಇದೆಯೋ ಅದರ ಹಿಂದೆ ಸೈತಾನನಿರ್ತಾನೆ. ಬಿಹೈಂಡ್ ಎವ್ರಿ ಡೆಟ್ ದೆರ್ ಈಸ್ ಎ ಡೆವಿಲ್. ಸೊ 5,000, 1,000, 5,000, 10,000, 20,000 ನಿಮ್ಮನ್ನು ಅರಿದೇ ಇವತ್ತು ಲಕ್ಷಾಂತರ ರೂಪಾಯಿ ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಅಂಟಿಲ್ ಯು ಡಿಸ್ಕವರ್ ಯು ಡು ನಾಟ್ ರಿಕವರ್. ನೀವು ಡಿಸ್ಕವರ್ ಮಾಡೋವರೆಗೂ ಇದರಿಂದ ನೀವು ಆಚೆ ಬರೋದಿಲ್ಲ. ಸೊ ಡೆಟ್ ಈಸ್ ಡಿಸೆಪ್ಟಿವ್. ಆಮೆನ್. ವೆರಿ ಗುಡ್. ಡೆಟ್ ಈಸ್ ಡಿಸೆಪ್ಟಿವ್. ಬಿಹೈಂಡ್ ಎವ್ರಿ ಡೆಟ್ ದೆರ್ ಈಸ್ ಎ ಡೆವಿಲ್. ಪಾಸ್ಟರ್, ಒಳ್ಳೆ ಸಾಲ, ಬ್ಯಾಂಕ್ ಸಾಲಗಳು, ಮನೆ ತಗೊಳ್ಳೋ ಸಾಲ, ಇದೆಲ್ಲ ಆಮೇಲೆ ನೋಡೋಣ. ಫಸ್ಟು ಸಾಲನೇ ಬೇಡ ಅನ್ನೋ ಮೈಂಡ್ ಸೆಟ್ಗೆ ಫಸ್ಟ್ ನೀವು ಬನ್ನಿ. ಕೆಲವರು ತುಂಬ ಯೋಚನೆ ಮಾಡ್ತಾರೆ, ಪಾಸ್ಟರ್ ತಿಂಗಳು ಬಾಡಿಗೆ ಕಟ್ಟೋದನ್ನು EMI ಕಟ್ಕೊಂಡು ಹೋದರೆ ನಮ್ಗೆ ಸ್ವಂತ ಆಗ್ಬಿಡುತ್ತಲ್ಲ. ತುಂಬ ಓವರ್ ಯೋಚನೆ ಎಲ್ಲ ಮಾಡಬೇಡಿ. ಇವಾಗ ಫಸ್ಟು ಸಾಲಕ್ಕೆ ಕೈ ಹಾಕಲ್ಲ ಅನ್ನೋದು ಫಸ್ಟ್ ಮೈಂಡ್ ಸೆಟ್ ಮಾಡಿ, ಅದು ಆಮೇಲೆ ಯೋಚನೆ ಮಾಡೋಣ. ಓಕೆ. ಬಿಹೈಂಡ್ ಎವ್ರಿ ಡೆಟ್ ದೇರ್ ಈಸ್ ಎ ಡೆವಿಲ್. ವಾವ್. Proverbs 22:7. ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಆ್ಯಂಡ್ ದ ಬಾರೋವರ್ ಈಸ್ ಸರ್ವೆಂಟ್ ಟು ದ ಲೆಂಡರ್. ನೀನು ಒಂದು ಸತಿ ತೊಗೊಂಡ್ಬಿಟ್ರೆ ನೀನು ಕೆಲಸದವನು, ನೀನು ಓನರೇ ಇಲ್ಲ ನಿನ್ನ ಲೈಫಲ್ಲಿ. ನೀನು ಓನರ್ ಥರ ಸಾಲ ತೊಗೊಂಡು ಆ್ಯಕ್ಟ್ ಮಾಡ್ಬೋದು, ಬಟ್ ನೀನೊಂದು ಸೇವಕ. ಯು ಆರ್ ಎ ಸರ್ವೆಂಟ್. ಓಕೆ. ಇನ್ನೂ ತುಂಬ ನಾವು ನೋಡೋಣ. ನೋಡಿ, ಸಾಲಕ್ಕೆ ನಾವು ಯಾಕೆ ಹೋಗ್ತೀವಿ ಗೊತ್ತಾ? ಡಿಸೈರ್. ಅಡ್ವರ್ಟೈಸ್ಮೆಂಟ್, TV ಅಡ್ವರ್ಟೈಸ್ಮೆಂಟ್. ಯಾರು ನೋಡ್ತಾರೆ, ಇದು ತೋರಿಸ್ತಾರೆ, ಅದು ತೋರಿಸ್ತಾರೆ, ಇದು ತೋರಿಸ್ತಾರೆ. TVಯಲ್ಲೆಲ್ಲ ಒಂದೊಂದೇ ನೋಡ್ದೆ. ಇವಾಗ ಐಫೋನ್ ಬಂದುಬಿಟ್ಟಿದೆ, ಹೊಸದಾಗಿ ಚೇಂಜ್ ಆಗ್ತಾ ಇದೆ, TV ಬರ್ತಾ ಇದೆ, ಫೋನ್ ಬರ್ತಾ ಇದೆ, ಗಾಡಿ ಬರ್ತಾ ಇದೆ. ಒಂದೊಂದು ಡಿಸೈರ್ ಅಡ್ವರ್ಟೈಸ್ಮೆಂಟ್ ತೋರಿಸಿ ನಮ್ಮನ್ನು ಟ್ರ್ಯಾಪ್ ಒಳಗಡೆ ಹಾಕ್ತಾರೆ ನೋಡಿ. ಚಿಕ್ಕದಾಗಿ ಸ್ಟಾರ್ಟ್ ಆಗುತ್ತೆ, ಹಂಗೆ ದೊಡ್ಡದಲ್ಲೇ ಎಂಡಪ್ ಆಗೋದು. ಲೂಕನಿಗೆ ಬರೆದ ಪುಸ್ತಕ 12:15. ದ ಬುಕ್ ಆಫ್ ಲೂಕ್ 12 chapter verse 15. ಅವನು ಕೇಳಿ ಜನರಿಗೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲ ಎಂದು ಹೇಳಿ. ನೋಡಿ, ಗ್ರೀಡ್ ಅಂದರೆ ಏನು ಗೊತ್ತಾ? ಗ್ರೀಡ್, ಕವಚಸ್ನೆಸ್ ಅಂದರೆ ಗ್ರೀಡ್ ಅಂದರೆ ಏನು ಗೊತ್ತಾ? ಬಿಗ್ ಐ. ದೇವ್ರ ವಾಕ್ಯ ಹೇಳುತ್ತೆ, ದೆನ್ ಹಿ ಸೆಡ್ ಬಿವೇರ್ ಗಾಡ್ ಅಗೇನ್ಸ್ಟ್ ಎವ್ರಿ ಕೈಂಡ್ ಆಫ್ ಗ್ರೀಡ್. ಲೈಫ್ ಈಸ್ ನಾಟ್ ಮೆಷರ್ಡ್ ಬೈ ಹೌ ಮಚ್ ಯು ಓನ್. ಕೆಲವ್ರು ನೋಡಿ, ಅವ್ರ ಹತ್ರ ಇದೆಯಾ, ನನ್ನ ಹತ್ರನೂ ಇರಬೇಕು. ಅವ್ರು ತೊಗೊಂಡ್ರಾ, ನಾನು ತೊಗೊಬೇಕು. ದುರಾಸೆಯಲ್ಲಿ ತೊಗೊಳ್ತಾನೆ ಇರ್ತಾರೆ. ಅವ್ರ ಮನೇಲಿ TV ಐತಾ, ನಮ್ಮ ಮನೇಲಿ TV ಇರಬೇಕು.
ಅವನ ಹತ್ರ ಹೊಸ ಗಾಡಿ ಬಂತ, ನಾನು ಗಾಡಿ ತೊಗೊಬೇಕು. ನನ್ನ ಹತ್ರ ಅವನು ಒಂದು ಹೊಸ ಫೋನ್ ಬಂತ, ನಾನು ಫೋನ್ ಚೇಂಜ್ ಮಾಡಬೇಕು. ಸೊ ಕಾಂಪಿಟೇಷನಲ್ಲಿ ಇನ್ನೊಬ್ಬರನ್ನ ನೋಡಿ ನಾವು ಟ್ರೈ ಮಾಡಿ ಇನ್ನೊಂದಕ್ಕೆ ಹೋಗಿ ಸರಿ EMI ಆದರೂ ತೊಗೊಂಡು ಒಂದು ಹೊಸ ಫೋನ್ ಯಾರಾದರೂ ನೋಡಿದ್ರೆ ನಮ್ಮ ಫೋನ್ ನೋಡ್ರೆ ಏನಂತಾರೆ, ಸೊ ಫೋನ್ ಚೇಂಜ್ ಮಾಡಬೇಕು. ಹಿಂದೆ ಅರ್ಧ ಕಚ್ಚಿರೋ ಆ್ಯಪಲ್ಲಿ ಇರಬೇಕು ಐಫೋನ್. ಸೊ ಅದನ್ನು ತೋರಿಸೋದಕ್ಕಾಗಿ ತಿಂಗಳಿಗೆ 5,000 6,000 ಕೊಟ್ಬಿಟ್ಟು EMI ಕಟ್ಕೊಂಡು ನೋಡಿ 1 ಲಕ್ಷ 1.5 ಲಕ್ಷ ಫೋನು ಇನ್ನೊಬ್ರಿಗಾಗಿ ತೊಗೊಂಡು ಇಟ್ಕೊಂಡಿರ್ತಾರೆ. ಗ್ರೀಡ್. ಅದಕ್ಕೆ ಸತ್ಯವೇದ ಏನು ಹೇಳುತ್ತೆ ಅಂದರೆ, ಅವಾಗಲೇ ಹಾಕಿದ್ದೆ ಯಾಕಮ್ಮ ನೋಡಿ, ಲೈಫ್ ಈಸ್ ನಾಟ್ ಮೆಷರ್ಡ್ ಬೈ ಹೌ ಮಚ್ ಯು ಓನ್. ನಿನ್ನ ಹತ್ರ ಎಷ್ಟಿದೆ ಅನ್ನೋದ್ರಲ್ಲಿ ನಿನಗೆ ಬೆಲೆ ಇಲ್ಲ. ನಿನ್ನ ಜೀವನೇ ನಿನ್ನ ಪ್ರಾಣನೇ ಒಂದು ದೊಡ್ಡ ಬೆಲೆ, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಓಕೆ, ಯು ಆರ್ ಸೋ ಪ್ರೆಷಿಯಸ್, ಯು ಆರ್ ಪ್ರೆಷಸ್. ನೀನು ಇಟ್ಕೊಂಡಿರೋ ಫೋನ್ ಅಲ್ಲ ಪ್ರೆಷಸ್, ನೀನು ಇಟ್ಕೊಂಡಿರೋ ಕಾರ್ ಅಲ್ಲ ಪ್ರೆಷಸ್, ಯು ಆರ್ ಪ್ರೆಷಸ್. ನಿನ್ನ ಪ್ರಾಣ ಪ್ರೆಷಸ್. ಪ್ರೈಸ್ ಅ ಲಾಟ್. ಆಮೆನ್. ಹಂಗಾದ್ರೆ ಹೆಂಗೆ ಪಾಸ್ಟರ್ ನಾವು ಕಾಸ್ಟ್ಲಿ ಫೋನು ಕಾರು ಮನೆ ಇದೆಲ್ಲ ಇಡಬಾರ್ದಾ? ದೇವ್ರು ಹೆಂಗೆ ಕೊಡ್ತಾರೆ ಅಂತ ನಾನು ಹೋಗ್ತಾ ಹೇಳ್ತೀನಿ. ನೋಡಿ, ದೇವ್ರು ಕೊಡೋದಕ್ಕಿಂತ ಮುಂಚೆ ಆತರ ಪಟ್ಟು ನಾವೇ ಒಂದರಲ್ಲಿ ಕೈ ಇಟ್ಬಿಟ್ರೆ ನಾವೇ ಅದಕ್ಕೆ ಹೊಣೆಗಾರರು. ದೇವ್ರು ಒಂದು ಆಶೀರ್ವಾದ ಕೊಟ್ಟರೆ ಅದರಲ್ಲಿ ದುಃಖ ಇರೋದಿಲ್ಲ. ದೇವ್ರು ಕೊಡಬೇಕಾದ್ರೆ ಕೊಡೋವರೆಗೂ ನಾವು ವೆಯ್ಟ್ ಮಾಡಿ ತೊಗೊಂಡ್ರೆ ಅದರಲ್ಲಿ ಸಮಾಧಾನ ಇರುತ್ತೆ. ಪ್ರೈಸ್ ಅ ಲಾಟ್. ರೈಟ್, ಓಕೆ. ಇವಾಗ ಹಂಗೆ ಹೋಗೋಣ. ಇವಾಗ ನಾವು ನೋಡಿದ್ವಲ್ಲ, ಬಿಹೈಂಡ್ ಎವ್ರಿ ಡೆತ್ ದೇರ್ ಈಸ್ ಎ ಡೆವಿಲ್. 1 Peter 5:8, 1 ಪೇತ್ರನಿಗೆ ಬರೆದ ಪುಸ್ತಕ 5:8. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಯಾರನ್ನು ನುಂಗ್ತಾನೆ? ನಿನಗೆ ಆಸೆಗಳನ್ನ ಕೊಟ್ಬಿಟ್ಟು ಒಂದೊಂದೇ ಸಾಲ ಮಾಡಿಸಿ ಸಾಲದಲ್ಲಿ ಸಿಕ್ಕಾಕ್ಸಿ ನಿನ್ನನ್ನು ನುಂಗೋದಕ್ಕೆ ಕಾಯ್ತಾ ಇದ್ದಾನೆ. ಸೈತಾನ ಹೇಗೆ ನುಂಗ್ತಾನೆ ನಿಮ್ಮನ್ನು? ಸ್ಟೇ ಅಲರ್ಟ್. ವಾಚ್ ಔಟ್ ಫಾರ್ ಯುವರ್ ಗ್ರೇಟ್ ಎನಿಮಿ ದ ಡೆವಿಲ್, ಲುಕಿಂಗ್ ಫಾರ್ ಸಮ್ವನ್ ಟು ಡಿವೋರ್. ಯಾರನ್ನ ನುಂಗ್ಲಿ ಅಂತ ಕಾಯ್ತಾ ಇದ್ದಾನಂತೆ. ಯಾರನ್ನ ನುಂಗ್ತಾನೆ ಅಂದರೆ, ಸಾಲ ಮಾಡಿಸಿ ಅದರಲ್ಲಿ ನಿನಗೆ BP ಬಂದು, ಅದರಲ್ಲಿ ನಿನಗೆ ಶುಗರ್ ಬಂದು, ಇದೇ ರಾತ್ರಿ ಆಗಲೂ ಯೋಚನೆ ಮಾಡಿ ನೀನೇ ಹೊರಟೋಗ್ತೀಯ. ಈ ಸಾಲ ಏನೆಲ್ಲ ಮಾಡುತ್ತೆ ಅನ್ನೋದನ್ನು ಇವಾಗ ನಾನು ತೋರಿಸ್ತೀನಿ. ನೆಕ್ಸ್ಟ್ ಸಾಲದಲ್ಲಿರೋರು ಹೆಂಗಿರ್ತಾರೆ, ಅದನ್ನು ಪರಿಣಾಮಗಳು ಏನು ಅನ್ನೋದನ್ನು ಇವಾಗ ಒಂದೊಂದಾಗಿ ನಾವು ನೋಡೋಣ. ಓಕೆ, ಫಸ್ಟ್ ಇನ್ನೊಂದು ತಿಳ್ಕೊಳ್ಳಿ. ಬಮ್ಮ, ಇದು ನೋಟ್ ಮಾಡ್ಕೊಂಡ್ರೆ ಆನ್ಲೈನಲ್ಲಿ ನೋಡ್ತಾ ಇರೋರು ಸಹ ನಾನು ಬರೆದಿರೋದನ್ನು ಇಲ್ಲಿ ಬರೆಯೋದನ್ನು ನೀವು ಒಂದು ನೋಟ್ಬುಕ್ ತೊಗೊಳ್ಳಿ, ಒಂದು ಪೆನ್ ತೊಗೊಳ್ಳಿ, ನೀವು ಬರೆದಿಟ್ಕೊಳ್ಳಿ. ಯಾವಾಗೆಲ್ಲ ಸಾಲ ತೊಗೊಬೇಕೋ ಇದನ್ನು ಒಂದು ಸತಿ ಓದ್ಬಿಟ್ಟು ಆಮೇಲೆ ಸಾಲಕ್ಕೆ ಹೋಗಿ ಅವಾಗ ತೊಗೊಬೇಕಾ ಬೇಡವಾ ಅನ್ನೋದನ್ನು ನೀವೇ ತೀರ್ಮಾನ ಮಾಡ್ತೀರಾ. ಓಕೆ, ರೈಟ್. ನೋಡಿದ್ರಾ, ಬರ್ಕೊಂಡ್ರಾ? ಕ್ಲಿಯರ್ ಮಾಡಿಬಿಡ್ಮ. ಡೆಟ್ ಈಸ್ ಎ ಕಾಂಟೇಜಿಯಸ್ ಡಿಸೀಸ್. ಸ್ಪೀಡೆಲ್ಲ ಹೋಗಲ್ಲ ಇವತ್ತು, ಸ್ಲೋಗೆ ಹೋಗೋದು. ಸಾಲ ಬೇಡವೇ ಬಟ್ ನಿಮ್ಮ ಲೈಫಲ್ಲಿ ಸಾಲ ಅನ್ನೋದೇ ಇವತ್ತು ಹೋಗ್ಬಿಡ್ಬೇಕು. ಕಂಟ್ಯಾಜಿಯಸ್ ಅಂದರೆ ಇದರ ಮೀನಿಂಗು ಇನ್ಫೆಕ್ಷಸ್. ವೆನ್ ಯು ಆರ್ ಇನ್ ಡೆಟ್ ಯು ಆರ್ ಇನ್ಫೆಕ್ಟೆಡ್. ರೈಟ್. ಡೆಟ್ ಈಸ್ ಕ್ಯಾನ್ಸರಸ್. ಸಾಲ ಹೆಂಗೆ ಗೊತ್ತಾ? ಕ್ಯಾನ್ಸರು ಹೇಳ್ತಾರೆ ನೋಡಿ, ಫಸ್ಟ್ ಸ್ಟೇಜಲ್ಲಿದ್ದರೆ ಕೀಮೊಥೆರಪಿ ಮಾಡ್ಬೋದು. ಕೆಲವರು ಸೆಕೆಂಡ್ ಸ್ಟೇಜು ಸಾಲದಲ್ಲಿ, ಕೆಲವರು 3rd ಸ್ಟೇಜು, ಕೆಲವರು ಲಾಸ್ಟ್ ಸ್ಟೇಜಲ್ಲಿ ಅವರೇ ಕೀಮೊಥೆರಪಿನೇ ಕೆಲಸ ಮಾಡಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇರೋರಿಗೆಲ್ಲ ಇವತ್ತು ಒಂದು ಶುಭ ಸಂದೇಶ, ನಿನ್ನನ್ನು ಬದುಕಿಸ್ತಾರೆ ದೇವರು. ಐ ಮೀನ್ ತಿರ್ಗಾ ಕ್ಯಾನ್ಸರ್ ಬರದೇ ಇರೋ ಥರ ನೀನು ನೋಡ್ಕೊಬೇಕು. ಓಕೆ, ರೈಟ್. ಡೆಟ್ ಈಸ್ ಕ್ಯಾನ್ಸರಸ್. ಡೆಟ್ ಆ್ಯಸ್ ನೋ ರೆಸ್ಪೆಕ್ಟ್ ಫಾರ್ ಅನಾಯಿಂಟಿಂಗ್. ನೋಡಿ, ಡೆಟ್ ಆ್ಯಸ್ ನೋ ರೆಸ್ಪೆಕ್ಟ್ ಫಾರ್ ಅನಾಯಿಂಟಿಂಗ್. ನೋಡಿ, ನಾನು ಅನಾಯಿಂಟಿಂಗ್ ಆಗಿರ್ಬೋದು, ಪವರ್ ಆಗಿರ್ಬೋದು, ದೇವ್ರು ನನ್ನ ಜೊತೆ ಇರ್ಬೋದು, ಆದರೂ ಸಾಲ ಮಾಡಬಾರ್ದು ಅನ್ನೋ ಜ್ಞಾನ ದೇವರಿಂದನೇ ಬರಬೇಕು. ನೀವು ನಿಮ್ಮ ಯೋಚನೆಯಲ್ಲಿ ದೇವ್ರ ಹತ್ರ ಕೇಳಬೇಕು, ನಾನು ಮಾಡಬೇಕಾ ಬೇಡವಾ. ನೋಡಿ, ಸಾಲಕ್ಕೆ ಕೈ ಹಾಕೋದು, ಆಮೇಲೆ ದೇವರೆಲ್ಲ ಕಾಪಾಡ್ತಾರೆ, ದೇವ್ರು ನೋಡ್ಕೊಳ್ತಾರೆ ಅನ್ನೋ ಭರವಸೆಯಲ್ಲಿ ಹೋಗ್ಬಿಡ್ಬಾರ್ದು. ಅದಕ್ಕೊಂದು ಉದಾಹರಣೆ 2 Kings chapter 4 verse 1. 2 ಅರಸುಗಳು ಬರೆದ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯ. ಒಂದು ದಿವಸ ಪ್ರವಾದಿ ಮಂಡಳಿಯಲ್ಲಿರುವ ಒಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ನೋಡಿ, ಯಾರು ಬಂದು ಎಲೀಷನ ಹತ್ರ ಬಂದು ಕೇಳ್ತಾ ಇರೋದು? ಪ್ರವಾದಿಯ ಹೆಂಡತಿ.
ನೀನು ಪ್ರವಾದಿ ಆಗಿರ್ಬೋದು, ಅನಾಯಿಂಟೆಡ್ ಆಗಿರ್ಬೋದು, ದೇವ್ರ ಮಗನಾಗಿರ್ಬೋದು, ಸ್ಟಿಲ್ ಸಾಲದಲ್ಲಿರ್ಬೋದು. ನೋಡಿ, ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು, ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ಎಂದು ಮೊರೆ ಇಟ್ಟರು. ನನ್ನ ಗಂಡ ತೀರೋದ, ಏನು ಇಟ್ಬಿಟ್ಟು ಹೋಗೋಣೆ? ಸಾಲ ಇಟ್ಬಿಟ್ಟು ಹೋಗೋಣೆ. ಇಷ್ಟಕ್ಕೂ ಅವನು ಪ್ರವಾದಿ, ದೇವ್ರಿಗೆ ಭಯ ಪಡ್ತಾ ಇದ್ದವನಂತೆ, ಆದರೆ ಮನಿ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಜ್ಞಾನ ಇಲ್ಲ. ಸೊ ನೀವು ಕವನೆಂಟಲ್ಲಿ ಇರ್ಬೋದು, ಆದರೆ ಇದಕ್ಕೊಂದು ವಿಸ್ಡಮ್ ಬೇಕು. ಮೀನ್ ಇದೆಲ್ಲ ನೋಟ್ ಮಾಡ್ಕೊಂಡ್ರೆ, ಡೆಟ್ ಆ್ಯಸ್ ಎ ಪರ್ಪಸ್, ಸಾಲಕ್ಕೆ ಒಂದು ಉದ್ದೇಶ ಉಂಟು. ಇದು ಚಾಪ್ಟರ್ 2, ಫಸ್ಟ್ ಚಾಪ್ಟರ್ ಮುಗಿಸ್ಬಿಟ್ಟೆ. ಫಸ್ಟ್ ಚಾಪ್ಟ್ರಲ್ಲಿ ಏನೇನೆಲ್ಲ ನೋಡಿದ್ವಿ? ಸಾಲ ಅನ್ನೋದು ಒಂದು ಕ್ಯಾನ್ಸರ್ ಇದ್ದಂಗೆ, ಅದರಿಂದ ಆಚೆ ಲಾಸ್ಟ್ ಸ್ಟೇಜ್ ಬಂದುಬಿಟ್ರೆ ತುಂಬ ಕಷ್ಟ. ಡಾಕ್ಟ್ರುಗಳು ಹೇಳ್ಬಿಡ್ತಾರೆ 4th ಸ್ಟೇಜು ಕಾಪಾಡೋಕ್ಕಾಗಲ್ಲ ಅಂತ. ಅಂಥ ಪರಿಸ್ಥಿತಿಯಲ್ಲೂ ಅನೇಕರು ಸಾಲದಲ್ಲಿ ಇದ್ದಾರೆ. ಫಸ್ಟ್ ಸ್ಟೇಜ್ ಮುಗ್ದೋಯ್ತು, ಸೆಕೆಂಡ್ ಸ್ಟೇಜ್ ಮುಗ್ದೋಯ್ತು, 3rd ಸ್ಟೇಜ್ ಮುಗ್ದೋಯ್ತು. ಭಾಳ ಡೀಪಾದಂಥ ಸಾಲ, ಅಂದರೆ ನಾನು ಇನ್ಮೇಲೆ ಬದುಕೋದ ಬೇಡವಾ, ಸತ್ತೋದ್ರೆ ಚೆನ್ನಾಗಿರುತ್ತೆ ಅನ್ನೋ ಪರಿಸ್ಥಿತಿಗಳಲ್ಲೂ ಒಂದು ವೇಳೆ ಆನ್ಲೈನ್ ಮುಖಾಂತರ ನನ್ನನ್ನು ನೋಡ್ತಾ ಇರ್ಬೋದು. ಇವತ್ತು ನಿಮಗೂ ಒಂದು ಹೊಸ ಶುಭ ಸಂದೇಶ ಹೇಳ್ತೀನಿ. ದೇವರು ಈ ವಾಕ್ಯದ ಮುಖಾಂತರ, ಈ ಸಂದೇಶದ ಮುಖಾಂತರ ದೇವರು ನಿನ್ನ ಲೈಫನ್ನು ಚೇಂಜ್ ಮಾಡೋದ್ರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಪ್ರೈಸ್ ದಿ ಲಾರ್ಡ್, ಆಮೆನ್. ನೋಡಿ, ಇದಕ್ಕಿಂತ ಮುಂಚೆ ಇನ್ನೊಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನೋಡಿ, ಮತ್ತಾಯನು ಬರೆದ ಪುಸ್ತಕ 11ನೇ ಅಧ್ಯಾಯ 5ನೇ ವಾಕ್ಯ ಓದಿ, 4ರಿಂದ ಓದಿ. ನೋಡಿ, ದ ಬ್ಲೈಂಡ್ ಸಿ. ಈಗ ಬ್ಲೈಂಡ್ಗೆ ಏನು ಬೇಕು? ಕುರುಡನಿಗೆ ಏನು ಬೇಕು? ದೃಷ್ಟಿ ಬೇಕು. ಸೊ ಬ್ಲೈಂಡ್ ಸೀಸ್. ಲೇಮ್, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಏನು ಬೇಕು? ಕಾಲು. ಲೇಮ್ ವಾಕ್. ಸೊ ಕುಂಟನಿಗೆ ಏನು ಬೇಕು? ಕಾಲು. ಲೆಪರ್ಸ್ ಆರ್ ಕ್ಲೆನ್ಸ್ಡ್, ಕುಷ್ಠರೋಗಿಗಳು, ಅವ್ರಿಗೇನು ಬೇಕು? ಶುದ್ಧರಾಗಬೇಕು, ಕ್ಲೀನ್ ಆಗಬೇಕು. ಕಿವುಡನಿಗೆ ಆ್ಯಂಡ್ ದ ಡೆಫ್, ಕಿವುಡನಿಗೆ ಏನು ಬೇಕು? ಕಿವಿ ಕೇಳಬೇಕು. ಆ್ಯಂಡ್ ದ ಡೆಡ್, ಸತ್ತೋಗಿರೋನಿಗೆ ಏನು ಬೇಕು? ಜೀವ ಬೇಕು. ದ ಡೆಡ್ ಆರ್ ರೈಸ್ಡ್ ಅಪ್. ಆ್ಯಂಡ್ ದ ಪೋರ್, ಸಾಲಗಾರನಿಗೆ ಏನು ಬೇಕು? ಸಾಲದವನಿಗೆ ಏನು ಬೇಕು? ಕಾಸು ಬೇಕು. ಆದರೆ ಇಲ್ಲಿ ಗಾಸ್ಪಲ್ ಬೇಕು ಅಂತ ಐತೆ. ಬಿಕಾಸ್ ಎವ್ರಿ ಮನಿ ಈಸ್ ಇನ್ ದ ಗಾಸ್ಪಲ್. ಅರ್ಥ ಆಯ್ತಲ್ವಾ? ಇನ್ನೊಂದ್ಸತಿ ಹೇಳೋದು ಬೇಡ ಅನ್ನಿಸುತ್ತೆ. ಬ್ಲೈಂಡ್ಗೆ ಕಣ್ಣು ಬೇಕು, ಕುಂಟನಿಗೆ ಕಾಲು ಬೇಕು, ಕಿವುಡನಿಗೆ ಕಿವಿ ಬೇಕು, ಸತ್ತವನಿಗೆ ಜೀವ ಬೇಕು, ಬಡವನಿಗೆ ಗಾಸ್ಪಲ್ ಬೇಕು. ನೋಡಿ, ಪೋರ್ ಅಂತ ಹೇಳಿ ಅವನಿಗೆ ಕಾಸು ಅಂತ ಹಾಕಿಲ್ಲ, ಗಾಸ್ಪಲ್ ಅಂತ ಐತೆ. ಯಾಕೆ ಗೊತ್ತಾ? ಇವತ್ತು ನಾನು ಮಾತಾಡ್ತಾ ಇರೋ ಗಾಸ್ಪಲ್ಲು ನಿನ್ನ ದರಿದ್ರನ, ನಿನ್ನ ಪಾವರ್ಟಿನ ಚೇಂಜ್ ಮಾಡುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಆಮೇಲೆ the gospel brings money, the gospel brings prosperity. Amen. Right. Okay. ಇವತ್ತು ಗಾಸ್ಪಲ್ ಮಾತಾಡ್ತಾ ಇದ್ದೀನಿ ಅಂತ ಇಂಟ್ರೊಡಕ್ಷನ್ ಕೊಡೋಕ್ಕೆ ಈ ವಾಕ್ಯ ಸುಮ್ಮನೆ ತೋರಿಸಿದ್ದು. ಓಕೆ, ದಿಸ್ ಆ್ಯಂಡ್ ಆಲ್ ಇಂಟ್ರೊಡಕ್ಷನ್ಸ್. ರೈಟ್. ಡೆಟ್ ಆ್ಯಸ್ ಎ ಪರ್ಪಸ್. ಸಾಲದ ಉದ್ದೇಶ, ಸಾಲ ಏನಕ್ಕೆ ಸೈತಾನನ್ ಮಾಡಿಸ್ತಾನೆ? ನಾವು ಯಾಕೆ ಸಾಲ ತೊಗೊಂಡ್ರೆ? ನೋಡಿ, ಕೆಲವ್ರು ಹೆಂಗೆ ಗೊತ್ತಾ ಧೈರ್ಯ, ಹೆಂಗೆ ಗೊತ್ತಾ? ಬಿಡು, ಹೆಂಗಾದ್ರೂ ಮಾಡಿ ಕೊಟ್ಟುಬಿಡೋಣ. ತಮಿಳಲ್ಲಿ ಈ ರೀತಿ ಹೇಳ್ತಾರೆ, ನೆಂಜಿ ಧೈರ್ಯ ಅಂತಾರೆ. ಹೆಂಗೆ? ಬಂಡ ಧೈರ್ಯ. ಕೆಲವ್ರಿಗೆ ಬಂಡ ಧೈರ್ಯ. ಹೆಂಗೆ ಗೊತ್ತಾ? ಬಿಡು, ತಗೊಳ್ಳೋಣ, ಕೊಟ್ಕೊಳ್ಳೋಣ, ಆಮೇಲೆ ಹೆಂಗಾದ್ರೂ ದೇವ್ರು ಕೊಡ್ತಾರೆ, ಮಾಡೋಣ, ಬಿಡಿ. ಇದು ಯಾವ ಥರ ಗೊತ್ತಾ? ಫಸ್ಟ್ ಸೈಕಲ್ ಓಡಿಸೋರು ಓಡಿಸೋಣ ಅಂತ ಆಸೆ ಇರುತ್ತೆ, ಓಡಿಸ್ತಾರೆ. ನೋಡಿ, ಓಡಿಸ್ತಾರೆ, ನಿಲ್ಸಕ್ಕೆ ಬರಲ್ಲ. ಅವ್ರು ಎಲ್ಲಾದರೂ ಒಂದು ಕಲ್ಲಿಗಿಲ್ಲನ್ನ ನೋಡ್ತಾ ಇರ್ತಾರೆ, ಯಾವುದಾದ್ರೂ ಕಾಲಿಗೆ ಯಾವುದು ಸಿಕ್ಕಿಲ್ಲ ಅಂದರೆ ಹೋಗ್ತಾನೇ ಇರ್ತಾರೆ. ನಾವು ಸೈಕಲ್ ಕಲಿಬೇಕಾದ್ರೆ ಹಂಗೆ ಓಡಿಸ್ತಾ ಇರ್ತೀವಿ, ಎಲ್ಲಿ ನಿಲ್ಸ್ಬೇಕಂತ ಗೊತ್ತಿಲ್ಲ, ನಿಲ್ಸಕ್ಕೆ ಬರಲ್ಲ, ಓಡಿಸ್ತಾ ಇರುತ್ತೆ. ಆ ರೀತಿಯೇ ಸಾಲದಿಂದ ಆಚೆ ಬರೋದಕ್ಕೆ ಕೆಲವ್ರು ಗೊತ್ತಿಲ್ಲ. ಸಾಲ ಒಂದ್ರ ಮೇಲೆ ಹೋಗ್ತಾ ಇರ್ತಾರೆ. ಒಂದು ಕಲ್ಲು, ಸೈಕಲ್ ಓಡಿಸ್ಬೇಕಾದ್ರೆ ಒಂದು ಕಲ್ಲು ಸಿಕ್ಬಿಟ್ರೆ ಹಂಗೆ ಬ್ರೇಕ್ ಹಾಕಿ ನಿಲ್ಲಿಸ್ಬಿಡ್ತೀವಿ. ಇವತ್ತು ಒಂದು ಕಲ್ಲು
ಮೇಲೆ ಹೇಗೆ ಕಾಲಿಟ್ಟು ನಿಲ್ಲಿಸಿ ಸ್ಟಾಪ್ ಮಾಡ್ತೀವೋ ಆ ರೀತಿ ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಒಂದು ಕಲ್ಲು ಕೊಡ್ತೀನಿ. ನೀನು ಕಾಲಿಟ್ಬಿಟ್ಟು ಹೇಗಾದರೂ ಸಾಲದಿಂದ ಆಚೆ ಬಂದ್ಬಿಡು, ದೇವ್ರು ನಿನಗೆ ದೊಡ್ಡ ಕಾರ್ಯ ಮಾಡ್ತಾರೆ. ಓಕೆ, ರೈಟ್. ಫಸ್ಟ್, ಈ ಸಾಲದ ಟ್ರ್ಯಾಪ್ ಅಂದರೆ ಬೇಟೆಗಾರನ ಒಂದು ಬಲೆ ಹಾಕಿರ್ತಾನೆ, ಈ ಹಕ್ಕಿಗಳೆಲ್ಲ ಬಂದು ಕುಂತ್ಕೊಳ್ಳುತ್ತೆ ಅಂತ. ಯಾವಾಗ ಕುಂತ್ಕೊಂಡ್ಬಿಡುತ್ತೆ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಈ ರೀತಿ ಸೈತಾನನ ಒಂದು ಟ್ರ್ಯಾಪ್, ಒಂದು ಬಲೆನೇ ಸಾಲ ಅನ್ನೋದು. ನೀನು ಯಾವಾಗ ಬಂದು ಸಿಕ್ಕಾಕೊಳ್ತೀಯ ಅಂತ ಅವ್ನು ಕಾಯ್ತಾ ಇರ್ತಾನೆ. ಓಕೆ, ನೆಕ್ಸ್ಟ್ ಒಂದೊಂದಾಗಿ ಇವಾಗ ನಾವು ನೋಡೋಣ. ದ ಮೇಜರ್ ಟಾರ್ಗೆಟ್ ಆಫ್ ಡೆಟ್ ಈಸ್ ಟು ರಾಬ್ ಎ ಮ್ಯಾನ್ ಫ್ರಮ್ ಹಿಸ್ ಫ್ರೀಡಮ್. ನಂಬರ್ 1 ಪರ್ಪಸ್. Number 1. The number 1 purpose of debt is that it steals your worship. Debt steals your worship. ದೇವ್ರ ವಾಕ್ಯ ಹೇಳುತ್ತೆ ನೋಡಿ, ದೇವ್ರನ್ನ ಆರಾಧನೆ ಮಾಡೋರು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಆತ್ಮದಿಂದ ದೇವ್ರನ್ನ ಆರಾಧನೆ ಮಾಡೋರು. ಪೂರ್ಣ ಆತ್ಮದಿಂದ, ಎಲ್ಲರೂ ಹೇಳಿ. ಹಾಗೆ ಪೂರ್ಣ ಆತ್ಮ, ನಮ್ಮನ್ನೇ ನಾವು ಮರೆತು ಆರಾಧನೆ ಮಾಡಬೇಕು, ದೇವ್ರ ಚಿತ್ತ. ಸಾಲದಲ್ಲಿರೋರು ಯಾರೂ ಪೂರ್ಣ ಆತ್ಮದಿಂದ ಆರಾಧನೆ ಮಾಡೋಕ್ಕಾಗೋದಿಲ್ಲ. ಯಾವಾಗೆಲ್ಲ ಅವ್ರಿಗೆ ಕೈ ಎತ್ತಿಬಿಟ್ಟು ಹಿಂಗೆ ಮೇಲೆ ದೇವರೇ ಅಂತಾರೆ, ಅವ್ರಿಗೆ ಸಾಲದ್ದೇ ಜ್ಞಾಪನ ಇರುತ್ತೆ. ಅಯ್ಯೋ ಬಡ್ಡಿ ಕಟ್ಟಬೇಕಲ್ಲಪ್ಪ, ಎಲ್ಲರೂ ಕೈ ಎತ್ತೋಣ ಅಂದರೆ ಇವ್ರಿಗೆ ಯಾವಾಗ ಬಡ್ಡಿ ಕಟ್ಟೋದು? ಎಲ್ಲರೂ ಆಡಾಡ್ತಾ ಇರ್ತಾರೆ. ಸಾಲದಲ್ಲಿರೋರು ನೋಡಿ ಸೈಲೆಂಟಿಗೆ ನಿಂತಿರ್ತಾರೆ. ಈ ಕೆನಾಟ್ ವರ್ಷಿಪ್ ಗಾಡ್. ದೇವ್ರನ್ನ ಆರಾಧನೆ ಮಾಡೋಕ್ಕೆ ಬಿಡಲ್ಲ ಅದು. ಸೊ ಸೈತಾನನ ಟ್ರಿಕ್ಸ್ ಏನು ಗೊತ್ತಾ? ದೇವ್ರಿಗೂ ನಿನಗೂ ಇರುವಂಥ ರಿಲೇಷನ್ಶಿಪ್ಪನ್ನ ಕಟ್ ಮಾಡೋದಕ್ಕೇ ಸೈತಾನನ ಸಾಲ ತೊಗೊಂಬಂದಿಟ್ಟು. ಇವತ್ತು ಸಾಲದಲ್ಲಿರೋರು ಎಷ್ಟು ಜನ ನಾನು ನೋಡ್ತೀನಿ ಗೊತ್ತಾ? ಅವ್ರ ಕೈಲಿ ನೆಮ್ಮದಿಯಾಗಿ ಆರಾಧನೆ ಮಾಡೋಕ್ಕಾಗುತ್ತೆ ನೋಡಿ. ಚರ್ಚ್ ಒಳಗಡೆ ಬಂದು ಕುಂತಿರ್ತಾರೆ, ದೇ ಕೆನಾಟ್ ವರ್ಷಿಪ್ ಗಾಡ್. ಸೆಕೆಂಡ್ ಒಂದು, ದ ಸೆಕೆಂಡ್ ಪರ್ಪಸ್, ಬಟ್ ಇಟ್ ಟೇಕ್ಸ್ ಆಫ್ ಯುವರ್ ವಿಲ್. ವಿಲ್ ಮೀನ್ಸ್ ನಿನಗೇಂತ ಒಂದು ಆಸೆ ಇರುತ್ತೆ ನೋಡ್ದಾ, ಚಿತ್ತ, ಅದಿರೋದಿಲ್ಲ. ಡಿಸೈರ್, ಡ್ರೀಮ್ಸು ಎಲ್ಲ ಹೊರಟೋಗುತ್ತೆ. ಯು ವಿಲ್ ಹ್ಯಾವ್ ನೋ ಡ್ರೀಮ್ಸ್ ಅಟ್ ಆಲ್. ಜೀವನದಲ್ಲಿ ಇದು ಮಾಡಬೇಕು ಅನ್ನೋದಿಲ್ಲ. ಸಾಲ ಸಾಲ ಸಾಲ, ಯು ಬಿಕಮ್ ಬ್ರೋಕನ್. ಸಾಲದಲ್ಲಿರೋರು ನೋಡಿ ಒಡೆದೋಗಿರ್ತಾರೆ, ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಇಟ್ ಟೇಕ್ಸ್ ಆಫ್ ಯುವರ್ ವಿಲ್. ಇಟ್ ರಾಬ್ಸ್ ಯು ಆಫ್ ಯುವರ್ ಡ್ರೀಮ್ಸ್ ಆ್ಯಂಡ್ ಪ್ಲ್ಯಾನ್ಸ್. ಏನು ಪ್ಲ್ಯಾನ್ ಇರಲ್ಲ, ಡ್ರೀಮ್ ಇರಲ್ಲ, ಕನಸಿರಲ್ಲ, ಏನಿಲ್ಲ. ಸಾಲ ಯಾವಾಗ ಕೊಡಬೇಕು, ಸಾಲ ಬಡ್ಡಿ ಹೆಂಗೆ ಕಟ್ಟಬೇಕು, ಅದೇ ಅವ್ರ ಮೈಂಡಲ್ಲಿ ಓಡ್ತಾ ಇರ್ತೈತೆ. ನೆಕ್ಸ್ಟ್ ಡೆಟ್ ವೀಕನ್ಸ್ ಯುವರ್ ಎಬಿಲಿಟಿ ಟು ವಿಟ್ನೆಸ್ ಬೈ ಯುವರ್ ಲೈಫ್ ಸ್ಟೈಲ್. ಮ್ಯಾಥ್ಯೂ 5:13 ನೋಡಿ, ಮತ್ತಾಯನ ಬರೆದ ಪುಸ್ತಕ 5:13. ಯು ಆರ್ ದ ಸಾಲ್ಟ್. ಇಫ್ ಇಟ್ ಲೂಸಸ್ ಇಟ್ಸ್ ಫ್ಲೇವರ್, ಇಟ್ ಈಸ್ ಗುಡ್ ಫಾರ್ ನಥಿಂಗ್. ಸಾಲದಲ್ಲಿರೋರೆಲ್ಲ ದೇ ಆರ್ ಗುಡ್ ಫಾರ್ ನಥಿಂಗ್. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರದಿಂದ ಉಪ್ಪು ರುಚಿ ಬಂದಿತು? ಉಪ್ಪು ಸಪ್ಪಗೈತೆ ನೋಡಿ. ಡೆಟ್ ವೀಕನ್ಸ್ ಯುವರ್ ಎಬಿಲಿಟಿ ಟು ವಿಟ್ನೆಸ್ ಅಂದ್ರೆ ಏನು ಗೊತ್ತಾ? ಸೋಲ್ ವಿನ್ನಿಂಗ್. ಇನ್ನೊಬ್ರಿಗೆ ಹೋಗ್ಬಿಟ್ಟು ದೇವ್ರ ಬಗ್ಗೆ ಹೇಳಿ ಅವ್ರನ್ನ ಚರ್ಚಿಗೆ ಕರ್ಕೊಂಬರ್ಬೇಕು, ಬನ್ನಿ ಚರ್ಚ್ಗೆ ಹೋಗೋಣ, ಇದೇ ಇಲ್ಲ. ಯಾಕೆ ಗೊತ್ತಾ? ಇವ್ರಿಗೆ 1000 ಸಾಲ. ಇವ್ರು ಹೋಗಿ ಇನ್ನೊಬ್ರಿಗೆ ಹೆಂಗೆ ಹೇಳ್ತಾರೆ? ಒಂದು ವೇಳೆ ಅವ್ರಿಗೆ ಗೊತ್ತಾದರೆ ಏನು ಹೇಳ್ತಾರೆ? ನಿನಗೆ ಸಾಲ ತೀರಿಲ್ಲಲ್ಲಪ್ಪ, ನೀನು ನನ್ನ ಬೇರೆ ಚರ್ಚೆಗೆ ಕರೀತ್ಯಾ? ಸೊ ಏನು ಮಾಡ್ತಾರೆ ಅಂದರೆ ಸೋಲ್ ವಿನ್ನಿಂಗ್, ಆತ್ಮ ಆದಾಯ ಮಾಡೋದನ್ನು ಕಳ್ಕೊಂಡ್ಬಿಡ್ತಾರೆ. ಸೊ ಅವ್ರ ಒಂದು ಲೈಫ್ ಸ್ಟೈಲಲ್ಲಿ ಇನ್ನೊಬ್ಬರಿಗೆ ಒಂದು ರೋಲ್ ಮಾಡಲಾಗಿ ಸಾಕ್ಷಿಯಾಗಿ ಇರೋದಕ್ಕೆ ಈ ಸಾಲ ಬಿಡೋದಿಲ್ಲ. ಸೊ ಧೈರ್ಯವಾಗಿ ಒಬ್ಬರ ಹತ್ರ ಹೋಗಿ ಯೇಸು ಸ್ವಾಮಿ ಬಗ್ಗೆ ಮಾತಾಡೋದಕ್ಕೆ, ವಿಟ್ನೆಸ್ ಮಾಡೋದಕ್ಕೆ ಆಗಲ್ಲ. ಸೊ ಇಟ್ ಮೇಕ್ಸ್ ಸ್ಯಾಲ್ವೇಷನ್ ಅನ್ಅಟ್ರಾಕ್ಟಿವ್. ರಕ್ಷಣೆನ ಏನು ಮಾಡಿಬಿಡುತ್ತಂತೆ? ಅನ್ಅಟ್ರಾಕ್ಟಿವ್ ಆಗಿ ಮಾಡಿಬಿಡುತ್ತೆ. ಅಂದರೆ ರಕ್ಷಣೆ ಹೊಂದಿದ್ರು ಅನ್ಅಟ್ರಾಕ್ಟಿವ್ ಅಂದರೆ ಹೆಂಗೆ ಗೊತ್ತಾ? ಅದರಲ್ಲಿ ಒಂದು ಸಂತೋಷ ಇಲ್ಲ. ಇವಾಗ ನೋಡಿ, ಸಾಲದಲ್ಲಿರೋರಿಗೆ ರಕ್ಷಣೆ ಹೊಂದ್ಬಿಟ್ಟಿದ್ದೀವಿ, ಆ ರಕ್ಷಣೆಯ ಆನಂದನೇ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ. ಸಾಲದಲ್ಲಿರೋರು ಹೇಗಿರ್ತಾರೆ? ಹಗ್ಗಾಯನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ. ಹೇಗೆ ಸಾಲದಲ್ಲಿರೋರಿಗೆ ಸಂಬಳ ಯಾವ ರೀತಿ ಇರುತ್ತಂತೆ? ಚೀಲ ಜಾಬು ತೂತಿರೋ ಪಾಕೆಟಲ್ಲಿ ಹಾಕ್ದಂಗಂತೆ. ಅವ್ರು ಸಂಪಾದನೆ ಮಾಡ್ತಾರೆ. ದೇ ಅರ್ನ್ ವೇಜಸ್ ಟು ಪುಟ್ ಇನ್ ಟು ಎ ಬ್ಯಾಗ್ ವಿತ್ ಹೋಲ್ಸ್. ಎಷ್ಟು ಸಂಪಾದನೆ ಮಾಡಿದ್ರು ಎಲ್ಲ ತೂತಿರೋ ಜಾಬ್ಗೆ ಹಾಕೊಂಡಂಗೆ. ಎಲ್ಲಿ ಹೋಗ್ತೈತೆ ಅಂತ ಗೊತ್ತಿಲ್ಲ. ಎಲ್ಲ ಸಾಲ ಹಂಚ್ಕೊಡೋಕ್ಕೆ ಸರಿ ಹೋಗ್ತೈತೆ. ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ ಜೀವನದಲ್ಲಿ. ಅಪ್ಪ, ನಿನ್ನನ್ನು ಈ ಥರ ಇರಬೇಕು ಅನ್ನೋದು, ನೀನು ಈ ಪರಿಸ್ಥಿತಿಯಲ್ಲಿ ಇರಬೇಕು ಅನ್ನೋದು ದೇವರ ಚಿತ್ತ ಅಲ್ಲ. ಆಮೇನ್.
ಇವತ್ತು ನೋಡಿ ಕ್ರೈಸ್ತರು ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಇಂಥ ನಾನು ಹೇಳಿದಂಥ ಇಂಥ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಂಡು ಇವತ್ತು ಕಷ್ಟಪಡ್ತಾ ಇದ್ದಾರೆ. ಇವತ್ತು ಇವ್ರಿಗೆಲ್ಲ ಒಂದು ಬಿಡುಗಡೆ ಕೊಡಬೇಕು ಅಂತ ದೇವ್ರು ನನ್ನನ್ನು ಎಬ್ಸಿದ್ದಾಳೆ. ಆಮೇನ್. ಸೊ ಹಗ್ಗಾಯ 1:6 ಏನು ಹೇಳುತ್ತೆ? ಸಂಪಾದನೆ ಮಾಡ್ತೀರಾ, ಯುವರ್ ವೇಜಸ್ ಡಿಸಪಿಯರ್. ಇದರಲ್ಲಿ ಚೆನ್ನಾಗಿದೆ ನೋಡಿ. ಯುವರ್ ವೇಜಸ್, ಸಂಬಳ ಬಂತು, ಎಲ್ಲಿ? ಕಾಣದಂತೆ ಮಾಯವಾದನು. ಕಷ್ಟಪಡ್ತಾರೆ ಪಡ್ತಾರೆ ಪಡ್ತಾರೆ, ಒಂದು ತಿಂಗಳೆಲ್ಲ ಕಷ್ಟಪಡ್ತಾರೆ. ಎಲ್ಲಪ್ಪ ಸಂಬಳ ಅಂದರೆ ಬಡ್ಡಿ ಕಟ್ಟು, ಇಲ್ಲಿ ಕಟ್ಟು, EMI ಕಟ್ಟು, ಫೋನು ಕಟ್ಟು, ಗಾಡಿ ಕಟ್ಟು. ಏನಪ್ಪ ಜೀವನ ಇದು? ಛೇ, ಸಾಲ ಇಲ್ಲದೆ ಇದ್ದ ಮೇಲೆ ನೋಡಿ, ಈ ಸಾಲದಿಂದ ಆಚೆ ಕರ್ಕೊಂಬಂದು ಬಿಡ್ತೀನಿ ನಿಮ್ಮನ್ನು. ಈ ಲೈಫ್ಗೂ ಆ ಲೈಫ್ಗೂ ವ್ಯತ್ಯಾಸ ಹೇಳಿ ನೀವು ನೋಡಿ. ಆಹಾ ಏನು ಆನಂದದಲ್ಲಿ ಬಂದು ನನಗೆ ಸಾಕ್ಷಿ ಹೇಳ್ತೀರ ನೋಡಿ. ಆಮೇನ್. ತಿನ್ನುತ್ತೀರಿ ತೃಪ್ತಿ ಆಗೋದು, ಕುಡಿಯುತ್ತೀರಿ ಆನಂದವಾಗೋದು, ಹೊದಿಯುತ್ತೀರಿ ಬೆಚ್ಚಗಾಗೋದು, ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಇವತ್ತು ಮೋಸ್ಟ್ ಮ್ಯಾರೇಜಸ್ ಆರ್ ರಾಕಿಂಗ್. ಫಸ್ಟು ಇವತ್ತು ಮದುವೆ ನೋಡಿ ಫುಲ್ ಸೂಪರಾಗಿ ಹೋಗುತ್ತೆ. ಹೋಗ್ತಾ 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 ಫೈನಾನ್ಷಿಯಲ್ ಸ್ಟ್ರೆಸ್ ಬಂದಿದ ತಕ್ಷಣ ಮದುವೆ ಹೋಗ್ತಾ ಇರೋ ಸ್ಪೀಡ್ ಹಂಗೆ ಸ್ಟಾಪ್ ಆಗುತ್ತೆ. ಯಾರಾದರೂ ಒಬ್ರು ಸಾಲ ಮಾಡೋರು ಇರ್ತಾರೆ ಮನೇಲಿ. ಒಬ್ರು ಗಂಡನ ಗೊತ್ತಿಲ್ಲದೆ ಹೆಂಡತಿ ಮಾಡ್ತಾರೆ, ಇಲ್ಲ ಹೆಂಡತಿಗೆ ಗೊತ್ತಿಲ್ಲದೆ ಗಂಡ ಮಾಡಿರ್ತಾರೆ. ಫೈನಾನ್ಷಿಯಲ್ ಸ್ಟ್ರೆಸ್ಸು. ಆಮೇಲೆ ಮನೆಗೆ ಸರಿಯಾಗಿ ಬರಲ್ಲ, ಸರಿಯಾಗಿ ಊಟ ಮಾಡಲ್ಲ, ನೈಟೆಲ್ಲ ಎದ್ದು ಕುಂತ್ಕೊಂಡಿರೋದು. EMI ಕಟ್ಟಬೇಕು, ಬ್ಯಾಂಕ್ ಲೋನ್ ಕಟ್ಟಬೇಕು, ಯೋಚನೆ ಮಾಡಿ 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 ಕುಂತ್ಕೊಳ್ಳೋದು. ಆಮೇಲೆ ಮನೆಗೆ ಏನು ಕೊಡ್ಸಲ್ಲ. ಏನು ಮಾಡಿದೆ ಅಂದರೆ ಎಲ್ಲ ಖರ್ಚು ಮಾಡಿದೆ ಅಂತಲೇ ಹೆಂಡತಿ ಹೇಳ್ತಾಳೆ, ನಿನ್ನ ಗಂಡನಾಗಿ ಮನೆಗೆ ಊಟ ಹಾಕೋಕ್ಕಾಗಲ್ವಂತ ಮರ್ಯಾದೆ, ರೆಸ್ಪೆಕ್ಟ್ ಹೋಗುತ್ತೆ. ಏನು ನನಗೆ ಎದುರುಗಾಗಿ ಮಾತಾಡ್ತೆ ಅಂತ ಇವನು ಆ ಸ್ಟ್ರೆಸ್ಸಲ್ಲಿ ಅಲ್ಲಿ ಬೈಯೋದು. ಇವತ್ತು ಮೋಸ್ಟ್ ಮ್ಯಾರೇಜಸ್ ಫೈಲ್ ಬಿಕಾಸ್ ಆಫ್ ಫೈನಾನ್ಸ್. ಇವತ್ತು ದುಡ್ಡಿಲ್ಲದೆ ಅನೇಕ ಕುಟುಂಬಗಳು ಡಿವೋರ್ಸಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸೊ ಫ್ಯಾಮ್ಲಿಯಲ್ಲಿ ಸಂತೋಷ ಇರೋದಿಲ್ಲ. ಸೊ ಸಾಲದ ಉದ್ದೇಶಗಳು ನೋಡಿ ಏನೇನೆಲ್ಲ ಇದೆ ಅಂತ. ಓಕೆ, ರೈಟ್, ಕಮ ನೆಕ್ಸ್ಟ್. ಡೆಟ್ ಸ್ಟೀಲ್ಸ್ ಯುವರ್ ಫೇತ್. ಸಾಲದಲ್ಲಿರೋರು ಪ್ರಾರ್ಥನೆ ಮಾಡಲ್ಲ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಕಮಾನ್. ಡೆಟ್ ಮೇಕ್ಸ್ ದ ರೀಡಿಂಗ್ ಆಫ್ ದ ವರ್ಡ್ ಆಫ್ ಗಾಡ್ ವೆರಿ ಬೋರಿಂಗ್. ಸಾಲದಲ್ಲಿರೋರಿಗೆ ಬೈಬಲ್ ಓದೋದು ಬೋರ್ ಹೊಡೆಯುತ್ತೆ. ಯಾಕೆ ಗೊತ್ತಾ? ಏನು ಕೆಲಸ ನಡೀತಾ ಇಲ್ಲ, ಬೋರು. ಪ್ರಾರ್ಥನೆ ಮಾಡೋಣ ಅಂತ ಬಾಗ್ಲಾಗ್ತಾರೆ, ಟಕ್ 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 ಅಂತ ಸೌಂಡು. ಬಾಡಿಗೆ ಅವ್ರಿಗೆ ಬಂದು ತಟ್ತಾ ಇರ್ತಾರೆ, ಇನ್ನೂ ಬಾಡಿಗೆ ಕಟ್ಟಿಲ್ಲ. ಚೆನ್ನಾಗಿ ಫ್ಯಾನ್ ಹಾಕ್ಕೊಂಡು ಸೋತ್ರ 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 ಅಂತೀರ, ಕರೆಂಟ್ ಬಿಲ್ ಕಿತ್ಕೊಂಡು ಹೋಗಿರ್ತಾರೆ. ಸಡನ್ನಾಗಿ ಲೈಟೆಲ್ಲ ಆಫ್ ಆಗಿರ್ತದೆ. ಬ್ಯಾಂಕ್ ಇಂದ ಫೋನ್ ಬರುತ್ತೆ, ಇನ್ನು EMI ಕಟ್ಟಿಲ್ಲ ಅಂತ. ರೊಕ್ಕ ಬಾಬಾ ಮಾಡ್ತೀರಾ? ಅಯ್ಯೋ ಹೋಗಪ್ಪ ನೀನು ಅಂತ. ಸೊ ಇಟ್ ಸ್ಟೀಲ್ಸ್ ಯುವರ್ ಫೇತ್. ನೋಡಿ, ಯಾವ ನೀವು ಬೈಬಲ್ ಓದೋದನ್ನು ಬಿಡ್ತಿರೋ, ಯಾವ ನೀವು ಪ್ರಾರ್ಥನೆ ಮಾಡೋದು ಬಿಡ್ತಿರೋ, ಯಾವಾಗ ನೀವು ಆರಾಧನೆ ಮಾಡೋದು ಬಿಡ್ತಿರೋ, ನಿಮ್ಮ ನಂಬಿಕೆನೇ ಉಲ್ಟೋಗುತ್ತೆ. ನೋಡಿ, ಸಾಲದಲ್ಲಿರೋರು ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಯಾವಾಗ ಪ್ರಾರ್ಥನೆ ಮಾಡಿದ್ರು ಅವ್ರಿಗೆ ಅದೇ ಯೋಚನೆ ಇರುತ್ತೆ, ಛೇ ಬಡ್ಡಿ ಕಟ್ಟಬೇಕು, ಯಾವಾಗ ಸಾಲ ತೀರುತ್ತೋ ಏನು, ಸೋತ್ರ 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 ಅಂತಾರೆ. ಸೊ ಬೇಡ ಬಿಡಪ್ಪ. ಎಷ್ಟು ಜನಕ್ಕೆ ನಾನು ಹೇಳ್ತಾ ಇರೋದು ಅನುಭವ ಆಗೈತೆ ಗೊತ್ತಾ? ಏನು ಪಾಸ್ಟರ್ ಕರೆಕ್ಟಿಗೆ ಹೇಳಿದ್ರಲ್ಲ, ಕೈ ಎತ್ತಿ ಆರಾಧನೆ ಮಾಡೋಣ. ಎಲ್ಲಿ ಆರಾಧನೆ? ಜೀವನನೇ ರೋದನೆ. ನೋ ಆರಾಧನೆ. ಬೈಬಲ್ ಓದೋಣ, ಏನು ಓದಿ ಏನು ಪ್ರಯೋಜನ? ಸಾಲಗಾರನ ಮನೆಗೆ ಬರ್ತಾರೆ, ಬೈಬಲ್ ಮುಚ್ಚಿ ಇಡು. ಸೊ ಎವ್ರಿಥಿಂಗ್ ಆಫ್. ನೆಕ್ಸ್ಟ್, ಡೆಟ್ ಅಫೆಕ್ಟ್ ಯುವರ್ ವರ್ತ್. ಯುವರ್ ವರ್ತ್. ಡೆಟ್ ಅಫೆಕ್ಟ್ಸ್ ಯುವರ್ ವರ್ತ್ ಅಂದರೆ ಏನು ಗೊತ್ತಾ? ಯು ಫೀಲ್ ಅಶೇಮ್ಡ್, ವರ್ತ್ಲೆಸ್, ಎಂಬ್ಯಾರೆಸ್ಡ್ ಆ್ಯಂಡ್ ಕನ್ಫ್ಯೂಸ್ಡ್. ಇದು 4 ಬರೀ ಬ್ರ್ಯಾಕೆಟಲ್ಲಿ. ಸಾಲದಲ್ಲಿರೋರು ಹೆಂಗಿರ್ತಾರೆ ಗೊತ್ತಾ? ದೇ ಫೀಲ್ ಅಶೇಮ್ಡ್ ಅಂದರೆ ನಾಚಿಕೆ, ಅವಮಾನ. ಸಾಲ ಮಾಡಿ 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 ಎಲ್ಲಿ ಸಾಲದವ್ರು ಬರ್ತಾರೋ ಅನ್ನೋ ಅವಮಾನ.
ಕನ್ಫ್ಯೂಸ್, ಏನಪ್ಪ ನೆಕ್ಸ್ಟ್ ಮಾಡೋದು ಅಂತ ಗೊತ್ತಿಲ್ಲ. ಸಾಲ ಇವಾಗ ತಲೆಗೆ ಮೇಲೆ ಬಂದ್ಬಿಡ್ತು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಯು ಫೀಲ್ ವರ್ತ್ಲೆಸ್. ನಾನು ಏನಕ್ಕೂ ಪ್ರಯೋಜನ ಇಲ್ಲ. ಈ ಸಾಲ ಹೆವಿಯಾಗಿ ಮಾಡಿರೋರು ಏನು ಯೋಚನೆ ಮಾಡ್ತಾರೆ ಗೊತ್ತಾ? ನಾನು ಏನಕ್ಕೂ ಪ್ರಯೋಜನ ಇಲ್ಲ ಫಾಸ್ಟರ್, ವೇಸ್ಟ್ ನನ್ನ ಲೈಫೇ ಅಂದರೆ ನೋಡಿ, ಅವ್ರ ಮೇಲಿರೋ ಬೆಲೆ ಕಳ್ಕೊಂಬಿಟ್ಟಿರ್ತಾರೆ. ಇವತ್ತು ನೋಡಿ, ಇವತ್ತಿನ ಸಾಲ ನೆನ್ನೆಯ ತೀರ್ಮಾನ. ತೊಗೊಳ್ಳೋಣ ಬಿಡು, 5% ಬಡ್ಡಿ, 10% ಬಡ್ಡಿ. ಅವತ್ತು ನೀನು ಓಕೆ ಅಂತ ಹೇಳಿದ್ಕೆ ಇವತ್ತು ಈ ಕಷ್ಟ. ಇವತ್ತು ನಾನು ಸಾಲ ತೊಗೊಳ್ಳ ಅಂದರೆ ತೊಗೊಳ್ಳಲ್ಲ, ನಾನು ತೀರ್ಮಾನ ಮಾಡು, ನಾಳೆ ಯು ವಿಲ್ ಲಿವ್ ಡೆಟ್ ಫ್ರೀ. ಇಲ್ಲಿಗೆ ನೀನು ಒಂದು ಎಂಡ್ ಮಾಡು, ಇಲ್ಲಿಗೆ ಒಂದು ಫುಲ್ ಸ್ಟಾಪ್ ಇಡು. ದೇವರೇ, ನಾನೇನೋ ಮಾಡಿಬಿಟ್ಟೆ, ಗೊತ್ತಿದ್ದೋ ಗೊತ್ತಿಲ್ಲದೋ, ಯಾರು ಗೊತ್ತಿಲ್ಲದೆ ಮಾಡಲಿಲ್ಲ, ಎಲ್ಲ ಗೊತ್ತಿದ್ದೇ ಮಾಡಿದ್ದು. ದೇವರೇ, ನಾನು ಮಾಡಿಬಿಟ್ಟಿದ್ದೀನಿ, ಆದರೆ ನಾನು ಇನ್ಮೇಲೆ ಸಾಲಕ್ಕೆ ನಾನು ಕೈ ಹಾಕಲ್ಲ, ಹೇಗಾದರೂ ನಾನು ಇದರಿಂದ ಆಚೆ ಕರ್ಕೊಂಬ ಅಂತ ಹೇಳಿ ನೋಡಿ, ನೀವು ಸಾಲದಿಂದ ಆಚೆ ಬರ್ತೀರ. ಆಮೆನ್. ರೈಟ್. ಇನ್ನು ಡೆಟ್ ಕ್ಯಾನ್ಸಲೇಷನ್ ಎಲ್ಲ ಹೇಳ್ತೀನಿ. ಈ ವಾಕ್ಯ ನೀವು ಕೇಳ್ತಾನೆ ಎಲ್ಲ ಆಗೋದು. ಓಕೆ. ನೆಕ್ಸ್ಟ್ 8 ಪರ್ಪಸ್ ಆಫ್ ಡೆಟ್ ಈಸ್ ವರ್ಕ್. ಯು ಆರ್ ಫೋರ್ಸ್ಡ್ ಟು ವರ್ಕ್ ಹಾರ್ಡ್. ಸಾಲ ಇರೋ ನೋಡಿ, ಹಾರ್ಡ್ ವರ್ಕ್ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಕೆಲಸ ಮಾಡ್ತಾರೆ, ಟಯರ್ಡ್ ಆಗೋವರೆಗೂ ಮಾಡ್ತಾ ಇರ್ತಾರೆ. ಅದು ನಿನ್ನನ್ನು ಹಿಂಡು ಬಿಡುತ್ತೆ. ಯು ಕಾಂಟ್ ಟೇಕ್ ರೆಸ್ಟ್. ಕೆಲಸ ಓಟಿ ಕೊಡ್ತೀರಾ, ಓಟಿ ಕೊಡಿ, ಡ್ಯೂಟಿ ಕೊಡ್ತೀರಾ, ಡ್ಯೂಟಿ ಕೊಡಿ, ಇನ್ನೂ ಏನಾದರೂ ಎಕ್ಸ್ಟ್ರಾ ಮಾಡಿ ಸಾಲ ತೀರಿಸ್ಬೇಕಲ್ವಾ. ಸೊ ನೆಕ್ಸ್ಟ್, ಇಟ್ ಡಿವೈಡ್ಸ್ ದ ಫ್ಯಾಮಿಲಿ. ಮನೇಲಿರೋರು ಹೆಂಗಿರ್ತಾ ಇರ್ತಾರೆ, ಮಕ್ಕಳೆಲ್ಲ ಬೀದಿಯಲ್ಲಿ ಸುತ್ತಾ ಇರ್ತಾರೆ. ಯಾಕೆ ಗೊತ್ತಾ? ಅಪ್ಪ ಬ್ಯುಸಿ ಸಾಲ ತೀರ್ಸೋದ್ರಲ್ಲಿ, ಅಪ್ಪನೋ ಅಮ್ಮನೋ ಹೆವಿ ವರ್ಕ್ ಮಾಡ್ತಾ ಇದ್ದಾರೆ. ಮಕ್ಕಳು ಹೆಂಗೆ ಗೊತ್ತಾ? ಸ್ಟ್ರೀಟ್ ಗರ್ಲ್ಸ್ ಆಗಿ, ಸ್ಟ್ರೀಟ್ ಬಾಯ್ಸ್ ಆಗಿ. ಮಕ್ಕಳು ರೋಡಿಗೆ ಸುತ್ತೋದಕ್ಕೆ ಕಾರಣ ಏನು ಗೊತ್ತಾ? ಮನೇಲಿ ಅಪ್ಪ ಇಲ್ಲ ಕೇಳೋಕ್ಕೆ, ಅಮ್ಮ ಇಲ್ಲ, ದೇ ಆರ್ ಬ್ಯುಸಿ. ಸಾಲನ ತೀರ್ಸೋ ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳು ಅವ್ರವರು ಎಲ್ಲಿ ಹೋಗ್ಬೇಕು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಜಾಲಿ ಮಾಡೋದು, ಫ್ರೆಂಡ್ಸ್ಗಳ ಜೊತೆ ಸೇರೋದು. ನೋಡಿ, ನಾಳೆ ಮಕ್ಕಳು ಕೈಗೆ ಸಿಗಲ್ಲ. ಸಾಲ ಮಾಡಿರೋರ ಮಕ್ಕಳು ಕೈಗೆ ಸಿಗಲ್ಲ. ಯಾಕೆ ಗೊತ್ತಾ? ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮಕ್ಕಳ ಜೊತೆ ಕುಂತ್ಕೊಂಡು ಊಟ ಮಾಡಬೇಕು, ಮಕ್ಕಳ ಜೊತೆ ನೆಮ್ಮದಿಯಾಗಿ ಕುಂತ್ಕೊಂಡು ಸಂತೋಷವಾಗಿ ಅವ್ರ ಹತ್ರ ಮಾತಾಡಿಕೊಂಡು ಅವ್ರ ಜೊತೆ ಮಲ್ಕೊಂಡು. ಎಲ್ಲಿರುತ್ತೆ ಟೈಮು? ಸಾಲ ಮಾಡಿಬಿಟ್ಟಿದ್ದಾರಲ್ಲ, ಕೆಲಸ ಮಾಡು 8 ಅವರ್ 10 ಅವರ್, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ, ಹೆಂಡತಿ ಜೊತೆ ಗಂಡನ ಜೊತೆ ಇರೋಕ್ಕೆ ಟೈಮ್ ಇಲ್ಲ. ಸೊ ಏನಾಗುತ್ತೆ? ಫ್ಯಾಮಿಲಿ ಬ್ರೇಕ್ಸ್ ಅಪ್. ನೈನ್ ಪಾಯಿಂಟ್ಸ್ ಆಯ್ತಲ್ವಾ? ಈಗ ನೆಕ್ಸ್ಟು, ಸಾಲ ತಗೊಳ್ಳೋದಕ್ಕೆ ಕಾರಣಗಳೇನು? ನಾವು ನೋಡಿ, ವೈ ಡು ಪೀಪಲ್ ಗೆಟ್ ಇನ್ ಟು ಡೆಟ್? ಸಾಲ ತಗೊಳ್ಳೋದಕ್ಕೆ ಕಾರಣಗಳೇನು? ನಾನೇ ಹೇಳ್ಬಿಡ್ತೀನಿ ಏನಕ್ಕೆ ಕಾರಣ, ಯಾಕೆ ನಿಮ್ಗೆ ಈ ಸಾಲ ಆಯಿತು ನಾನೇ ಹೇಳ್ಬಿಡ್ತೀನಿ. ಫಸ್ಟ್ ಪಾಯಿಂಟ್ ನಂಬರ್ 1, ಗ್ರೀಡ್, ದುರಾಸೆ. ಬೇಜಾರು ಮಾಡ್ಕೊಬೇಡಿ, ಎಲ್ಲ ಆಸೆ ಪಟ್ಟುನೇ ಸಾಲ ಮಾಡ್ಕೊಂಡಿರೋದು. ವಾಟ್ ಈಸ್ ಗ್ರೀಡ್? ಇಟ್ ಈಸ್ ಡಿಸೈರಿಂಗ್ ಮೋರ್ ದ್ಯಾನ್ ವಾಟ್ ಗಾಡ್ ಇಂಟೆಂಡೆಡ್ ಫಾರ್ ಯು ಟು ಹ್ಯಾವ್. ಇವಾಗ ಒಂದು ಕಾರ್ ಬೇಕಾಗಿರಲ್ಲ, ಇವಾಗೀಗ ಒಂದು ಬೈಕ್ ಬೇಕಾಗಿರಲ್ಲ, ಇವಾಗೀಗ ಇಷ್ಟು ದೊಡ್ಡ ಒಂದು TV ಬೇಕಾಗಿರಲ್ಲ, ಇವಾಗೀಗ ಈ ಲಕ್ಸುರಿ ಬೇಕಾಗಿರಲ್ಲ. ಆದರೆ ದೇವ್ರು ಕೊಡೋಕ್ಕಿಂತ ಮುಂಚೆ ಇವರೇ ಅವಸರಪಟ್ಟು ತೊಗೊಬೇಕು ಅಂತ EMIಗೆ ಹೋಗ್ತಾರೆ. ನೋಡ್ದಾ? ಯಾಕೆ ಗೊತ್ತಾ? ಅವ್ರ ಹತ್ರ ಐತೆ, ಇವ್ರ ಹತ್ರ ಐತೆ. ಗ್ರೀಡ್ ಮೀನ್ಸ್ ಇಟ್ಸ್ ಎ ಬಿಗ್ ಐ. ಅವ್ರ ಹತ್ರ ಐತೆ, ನನ್ನ ಹತ್ರ ಇಲ್ವಾ ಅನ್ನೋದ್ರಲ್ಲೇ ಸಾಲಗಳು ಒಂದೊಂದೇ ಸ್ಟಾರ್ಟ್ ಮಾಡೋದು. ಕೆಲವರು ಮದುವೆ ಮಾಡ್ತಾರೆ ನೋಡಿ, ಹೆಂಗೆ ಮಾಡ್ತಾರೆ? ಬಂದವರೆಲ್ಲ ಹೊಗಳ್ಬೇಕು, ಏನು ಮದುವೆ ನಡೀತು ಗೊತ್ತಾ ಅಂತ ಹೇಳ್ಬೇಕು ಅಂತ ಊರೆಲ್ಲ ಸಾಲ ಮಾಡ್ಕೊಂಡು ಮಾಡಿರ್ತಾರೆ. ಮದುವೆಗೆ ಬಂದವರು ಊಟ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಇವರು ಊಟ ಬಟ್ಟೆ ಬಿಟ್ಟು ಇನ್ನೊಂದು 5 ವರ್ಷ ಕೆಲಸ ಮಾಡಿಕೊಂಡು ಸುತ್ತಾಡಿಕೊಂಡು ಸಾಲ ತೀರಿಸೋಷ್ಟಕ್ಕೆ ವಯಸ್ಸೇ ಆಗಿಬಿಟ್ಟಿರ್ತೈತೆ. ಹಾಸಿಗೆ ಇದ್ದಷ್ಟು ಏನು ಪಾಶ, ನೀವು ಪ್ರಾಸ್ಪರಿಟಿ ಮಾತಾಡ್ತಾ ಇದ್ದೀರಾ ಇಲ್ವಾ? ನಾನೇನು ಹೇಳ್ತೀನಿ ಅಂದರೆ, ಪ್ರಾಸ್ಪರಿಟಿ ಅನ್ನೋದು ದೇವರಿಂದ ಬರಬೇಕು, ಅಭಿವೃದ್ಧಿ ದೇವರಿಂದ ಬರಬೇಕು. ದೇವ್ರು ನಿನ್ನ ರಾಜನ ಥರ ಇಡ್ತಾರೆ. ನೀನು ದೇವ್ರ ಹತ್ರ ಕೈ ಎತ್ತಿದಾಗ, ದೇವ್ರನ್ನ ನಂಬಿದಾಗ, ದೇವ್ರ ವಾಕ್ಯ ಹೇಳುತ್ತೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಗ ಎಲ್ಲವೂ ನಿಮಗೆ ಕೊಡಲ್ಪಡುತ್ತೆ. ಎಲ್ಲನೂ ದೇವರು ಒಂದು ಕೊರತೆ ಇಲ್ಲದೆ ಇಡ್ತಾರೆ. ಆದರೆ ದೇವ್ರನ್ನೇ ನೀನು ಹುಡ್ಕೋದಕ್ಕೆ ಇಷ್ಟು ತಡೆ ಮಾಡುತ್ತೆ ಸಾಲಗಳು. ಸೊ ನೀನಾಗೆ ಹೋಗಿ ಒಂದ್ರಲ್ಲಿ ಕೈ ಹಾಕ್ಬೇಡ. ಒಂದು ವೇಳೆ ಕೈ ಹಾಕಿದ್ರು ನಿನಗೆ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ.
ಮೀನ್ ಗ್ರೀಡ್. ಪ್ರಾವಬ್ಸ್ 27:20. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 27:20. ಪಾತಾಳಕ್ಕೂ ನಾಶಲೋಕಕ್ಕೂ ಹೇಗೆ ತೃಪ್ತಿ ಇಲ್ಲವೋ ಹಾಗೆ ಮನುಷ್ಯನ ಕಣ್ಣುಗಳಿಗೆ ತೃಪ್ತಿ ಇಲ್ಲ. ಹೆಂಗೆ? ಗ್ರೀಡ್ ಅಂದರೆ ಏನು ಗೊತ್ತಾ? ಸೊ ಹ್ಯೂಮನ್ ಡಿಸೈರ್ ಈಸ್ ನೆವರ್ ಸ್ಯಾಟಿಸ್ಫೈಡ್. ಮನುಷ್ಯನ ಕಣ್ಣುಗಳಿಗೆ ತೃಪ್ತಿ ಇಲ್ಲ. ಕೆಲವ್ರು ಹೇಳ್ತಾರೆ ನೋಡಿ, ಹೊಟ್ಟೆ ತುಂಬಿದ್ರು ಕಣ್ಣು ತುಂಬಲ್ಲ ಅವ್ರಿಗೆ. ಹೊಟ್ಟೆ ತುಂಬಿಟ್ಟಿರ್ತೈತೆ, ಆದರೂ ಇನ್ನೊಂದು ಸ್ವಲ್ಪ ಅವ್ರ ತಟ್ಟೆಯಲ್ಲಿ ಅದೈತಲ್ಲ, ಇವ್ರ ತಟ್ಟೆಯಲ್ಲಿ ಇದೈತಲ್ಲ, ಅದು ಇದನ್ನು ಬಿಟ್ಬಿಟ್ಟೆ, ಇವ್ರು ಬಫೆಯಲ್ಲಿ ಎತ್ಕೊಂಡೋಗಿ ಬಿಟ್ಬಿಟ್ರೆ ನೋಡಿ, ಇದೊಂದು ಹಾಕ್ಕೊಳ್ತಾರೆ, ಅದೊಂದು ಹಾಕ್ತಾರೆ. ಯಾವಾಗಲೂ ನೋಡಿ, ನಾವು ಹೋಟ್ಲಿಗೆ ಹೋದರೆ ನಮಗೇನು ಬೇಕಾ ನಾವು ನೋಡಲ್ಲ, ಫಸ್ಟ್ ನೋಡೋದಿಲ್ಲ ಗೊತ್ತಾ? ಅಲ್ಲೇನು ಹೊಗೆ ಬರ್ತಾಯಿತ್ತಲ್ಲ, ಅದೇನದು ಶೀಕ್. ಆ ಶೀಕೇನು, ಈ ಶೀಕೇನು, ಇನ್ನೊಬ್ರನ್ನ ನೋಡ್ಬಿಟ್ಟು ಆಮೇಲೆ ಶೇಕ್ ಇಟ್ ಪುಷ್ಪಾವತಿ ಇವ್ರು ಸ್ಟಾರ್ಟ್ ಮಾಡೋದು. ಸೊ ಯಾವಾಗ ನಾವು ತಿನ್ನಬೇಕು ಅನ್ನೋದು ನನಗೇನು ಇಷ್ಟ ಆಯ್ತು ಅಲ್ವಾ, ಇನ್ನೊಬ್ರು ಏನು ತಿಂತಾಯಿದ್ರು ಅದನ್ನು ನೋಡೋದು. ನಾವು ಮೆನು ನೋಡಿ, ನಮಗೆ ಮೆನು ಕೊಟ್ಟರೆ ನಾವು ಮೆನು ನೋಡಲ್ಲ, ಎಲ್ಲರ ತಟ್ಟೆ ನೋಡ್ಕೊಬರ್ತೀವಿ ಯಾರೇನು ತಿಂತಾಯಿದ್ದಾರೆ ಅಂತ. ಸೊ ಮನುಷ್ಯನ ಕಣ್ಣಿಗಳಿಗೆ ತೃಪ್ತಿ ಇಲ್ಲ. ಸೊ ನಾವು ಸಾಲ ಮಾಡೋದು ಏನಕ್ಕೆ ಅಂದರೆ, ಇನ್ನೂ ಬೇಕು, ಅದು ಬೇಕು, ಇದು ಬೇಕು, ಇದು ಬೇಕು. ದೇವರು ಕೊಡೋವರೆಗೂ ವೆಯ್ಟ್ ಮಾಡಪ್ಪ. ದೇವ್ರು ನಿನ್ನ ಆಶೀರ್ವಸ್ರೆ ಹೆಂಗೆ ಆಶೀರ್ವಸ್ತಾರೆ ನೋಡು. ನಿನಗೆ ಏನಾದರೂ ಅವಶ್ಯಕತೆ ಇದ್ದರೆ ನಿನ್ನ ಕೈ ಮೇಲಕ್ಕೆ ಹೋಗ್ಬೇಕು, ಕ್ರೆಡಿಟ್ ಕಾರ್ಡ್ಗೆ ಹೋಗಬಾರ್ದು. ನಿನಗೊಂದು ಅವಶ್ಯಕತೆ ಇದ್ದರೆ ಯಾರ ಹತ್ರ ಬಡ್ಡಿ ತೊಗೊಬೇಕು ಅಂತ ನೀನು ಅಲ್ಲಿ ಇಲ್ಲಿ ನೋಡಬಾರ್ದು, ನಿನ್ನ ಕೈ ಮೇಲಕ್ಕೆ ಹೋಗ್ಬೇಕು. ದೇವರೇ, ನನಗೆ ನಾಳೆ ಅವಶ್ಯಕತೆ ಇದೆ, ನನಗೆ ನೀನು ಕೊಡೋದಕ್ಕಾಗಿ ಸ್ತೋತ್ರಪ್ಪ ಅಂತ ದೇವ್ರು ನಂಬಿರೋರು ಯಾವತ್ತೂ ನಾಚಿಕೆ ಪಟ್ಟು ಹೋಗೋದಿಲ್ಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪಾಯಿಂಟ್ ನಂಬರ್ 1. ಓಕೆ. ಸೆಕೆಂಡ್, ಡಿಸೈರ್ ಫಾರ್ ನ್ಯೂ ಥಿಂಗ್ಸ್. ಥರ್ಡ್, ಟ್ರೈಯಿಂಗ್ ಟು ಇಂಪ್ರೆಸ್ ಅದರ್ಸ್. ನೆಕ್ಸ್ಟ್, ಲೋ ಸೆಲ್ಫ್ ಎಸ್ಟೀಮ್. Next, lack of planning. Next, poor training in money management. Final, pride. ಸರಿ ನೋಡಿ, ನಾವು ಸಾಲಕ್ಕೆ ಕೈ ಹಾಕೋದು ಏನು ಗೊತ್ತಾ? ಚೆನ್ನಾಗಿ ತಿಳ್ಕೊಳ್ಳಿ. ಫಸ್ಟ್ ಗ್ರೀಡ್, ಆಸೆ. ಎರಡನೇದು ಹೊಸದು, ಯಾವುದಾದ್ರು ಹೊಸ ಬೈಕ್ ಬಂತು, ಹೊಸ ಫೋನ್ ಬಂತು, ಇವಾಗ ಹೊಸದಾಗಿ ಲೇಟೆಸ್ಟಾಗಿ ಏನು ರಿಲೀಸ್ ಆಗಿದ್ದು EMIಲಿ ಹೋಗೋದು. 2. ಮೂರನೇದು ಟ್ರೈಯಿಂಗ್ ಟು ಇಂಪ್ರೆಸ್ ಅದರ್ಸ್, ಅಂದರೆ ಇನ್ನೊಬ್ಬರನ್ನ ಸಂತೋಷಪಡಿಸ್ಬೇಕು, ಅವ್ರಿಗೆ ಗಿಫ್ಟ್ ಕೊಡಿಸ್ಬೇಕು. ಅವ್ರು ಸಾಲ ಮಾಡಿ ಆದರೂ ಅವ್ರಿಗೆ ಗಿಫ್ಟ್ ಕೊಡಬೇಕು, ಅವ್ರಿಗೆ ಅದು ಕೊಡಿಸ್ಬೇಕು, ಇವ್ರು ಸಾಲ ಮಾಡಿ ಇನ್ನೊಬ್ರು ಕೊಡಿಸೋದು. ಟ್ರೈಯಿಂಗ್ ಟು ಇಂಪ್ರೆಸ್ ಅದರ್ಸ್. ಲೋ ಸೆಲ್ಫ್ ಎಸ್ಟೀಮ್ ಅಂದರೆ ನನ್ನ ಹತ್ರ ಒಡವೆ ಇಲ್ಲ, ನನ್ನ ಹತ್ರ TV ಇಲ್ಲ, ನನ್ನ ಹತ್ರ ಮನೆ ಇಲ್ಲ ಅಂದರೆ ಜನ ಏನು ತಿಳ್ಕೊಳ್ತಾರೆ? ನಮ್ಮ ಮನೆಗೆ ಬಂದರೆ ಜನ ಏನು ಅನ್ಕೊತಾರೆ ಅಂದ್ಬಿಟ್ಟು ದೊಡ್ಡ ಮನೆ ತೊಗೊಳ್ಳೋದು. ನೋಡಿ, ಇವ್ರ ಕೆಪಾಸಿಟಿ 5,000 ರೂಪಾಯಿ, ಒಂದು 10,000 ರೂಪಾಯಿ ಬಾಡಿಗೆ, ನೋಡಿ ಒಂದು 10,000 ಬಾಡಿಗೆ ಕಟ್ಟಬೇಕು ಅಂತ ಇಟ್ಕೊಳ್ಳಿ. ಇವ್ರು ಏನು ಮಾಡ್ತಾರೆ ಗೊತ್ತಾ? ನಾಳೆ ಮನೆಗೆ ಬಂದರೆ ಜನ ಏನು ಹೇಳ್ತಾರೆ ಅಂದ್ಬಿಟ್ಟು 25,000ಕ್ಕೆ ಬಾಡಿಗೆ ತೊಗೊಂಡು ಇಟ್ಕೊಂಡಿರ್ತಾರೆ. ಸಂಬಳ ಬರೋದೇ 20,000. ಲೋ ಸೆಲ್ಫ್ ಎಸ್ಟೀಮ್ ಅಂದರೆ ನನ್ನ ಬಗ್ಗೆ ಜನ ಏನು ತಿಳ್ಕೊಳ್ತಾರೆ ಅಂದರೆ, ಇವ್ರಿಗೆ ಹೆಂಗೆ ಅಂದರೆ ಸಾಲ ಮಾಡಿ ಆದರೂ ಅದು ಅವರಲ್ಲ, ಅವರು ಅಂತ ತೋರಿಸ್ಬೇಕು. ಲೋ ಸೆಲ್ಫ್ ಎಸ್ಟೀಮ್. ನೆಕ್ಸ್ಟ್, ಲ್ಯಾಕ್ ಆಫ್ ಪ್ಲ್ಯಾನಿಂಗ್. ದೇವ್ರ ವಾಕ್ಯ ಹೇಳುತ್ತೆ ನೋಡಿ, ಎಲ್ಲ ಒಂದೊಂದೇ ಇದಕ್ಕೆಲ್ಲ ವಾಕ್ಯ ಐತೆ, ನಾನು ಹಂಗೆ ಹೇಳ್ಬಿಡ್ತೀನಿ. ಲ್ಯಾಕ್ ಆಫ್ ಪ್ಲ್ಯಾನಿಂಗ್ ಅಂದರೆ ದೇವ್ರು ಏನು ಹೇಳ್ತಾರೆ ಅಂದರೆ, ನೀನು ಯಾವುದನ್ನಾದರೂ ಒಂದು ಕಟ್ಟಡ, ಒಂದು ಬಿಲ್ಡಿಂಗ್ ಕಟ್ಟೋಕ್ಕಿಂತ ಮುಂಚೆ ಫಸ್ಟ್ ಕುಂತ್ಕೊಂಡು ಪ್ಲ್ಯಾನ್ ಮಾಡು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಫಸ್ಟು ಕಟ್ಟೋದಕ್ಕಿಂತ ಮುಂಚೆ ಅರ್ಧದಲ್ಲಿ ನಿಲ್ಲಿಸಬಾರ್ದಂತೆ. ಸೊ ಕಟ್ಟೋದಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಬೇಕು. ಸೊ ಏನಾದರೂ ಒಂದು ತೊಗೊಳೋದಕ್ಕಿಂತ ಮುಂಚೆ ನಿಮ್ಮ ಪ್ಲ್ಯಾನ್ ಇಲ್ಲ ಅಂದರೆ ನಿಮ್ಮ ಲೈಫಲ್ಲಿ ಯಾವುದಕ್ಕಾದರೂ ನೋಡಿ, ಇವಾಗ ಹೆಂಗೆ ಉದಾಹರಣೆ ಬೇಗ ಹೇಳ್ಬಿಡ್ತೀನಿ ನೋಡಿ. ಉದಾಹರಣೆ, ಇವಾಗ ನೀವು ಒಂದು 2,000 ರೂಪಾಯಿ ರೇಷನ್ ತೊಗೊಬೇಕು ಅಂತ ಇಟ್ಕೊಳ್ಳಿ. ರೇಷನ್ ಮನೆಗೆ 2,000 ರೂಪಾಯಿಗೆ ತೊಗೊಬೇಕು ಅಂತ ಒಂದು ಲಿಸ್ಟ್ ಹಾಕಿರ್ತೀರ. ಇದು ನೀವು ತೊಗೊಬೇಕು, ಇದು ತೊಗೊಬೇಕು ಅಂತ ಒಂದು ಲಿಸ್ಟ್ ಇರ್ತೈತೆ. ಓಕೆನಾ? ನೀವು ಕರೆಕ್ಟಿಗೆ ಒಂದು ಅಂಗಡಿಗೆ ಹೋದರೆ ಏನೇನು ಬೇಕೋ ಹೇಳ್ತೀರಾ, ಸೋಪ್ ಕೊಡಪ್ಪ, ಇದು ಕೊಡಪ್ಪ, ಇದು ಕೊಡು ಅಂತ. ನೋಡಿ, 2,000 ಒಳಗಡೆ ತೊಗೊಳ್ತೀರಾ. ಇದೇ ಲಿಸ್ಟ್ ಏನೂ ಇಲ್ಲ, ಪ್ಲ್ಯಾನ್ ಇಲ್ಲ, ಸುಮ್ಮನೆ ಡಿಮಾರ್ಟ್ ಒಳಗಡೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಡಿಮಾರ್ಟ್ ಒಳಗಡೆ ಹೋಗಿ ಮಾಡ್ತಾರ ಬರೋದು. ತಿರ್ಗಾ 2,000 ಎತ್ಕೊಂಡು ಹೋಗಿರ್ತಾರೆ, 5,000 ರೂಪಾಯಿ ಸ್ವೈಪ್ ಮಾಡ್ಬಿಟ್ಟು ಬಂದಿರ್ತಾರೆ ಕ್ರೆಡಿಟ್ ಕಾರ್ಡಲ್ಲಿ. ಯಾವ ಗೊತ್ತಾ? ಹ್ಯಾಂಗರ್ ಇದ್ರೆ ಚೆನ್ನಾಗಿರ್ತೈತಲ್ಲ, ಈ ಕ್ಲಿಪ್ ಇದ್ರೆ ಚೆನ್ನಾಗಿರ್ತಲ್ಲ, ವಾವ್, ಬಾತ್ರೂಮ್ ವಾಸನೆ ಇದ್ರೆ ಚೆನ್ನಾಗಿರ್ತೈತಲ್ಲ, ಸೆಂಟಿಕ್ಕಿದ್ರೆ ಹೆಂಗೆ, ಟೀ ಶರ್ಟ್ ಒಂದು 4 ತೊಗೊಳ್ಳೋಣ. ನೋಡಿ, ಇದೆಲ್ಲ ಪ್ಲ್ಯಾನ್ ಇರಲ್ಲ. ಒಳಗಡೆ ಹೋಗಿ ನೋಡಿದ್ದೆಲ್ಲ ತೊಗೊಂಡು 2,000 ರೂಪಾಯಿ ಖರ್ಚಿಗೆ 5,000 ರೂಪಾಯಿ ಮಾಡಿರ್ತಾರೆ. ಸೊ ಇದೆಲ್ಲ ಹೆಂಗೆ ಗೊತ್ತಾ? ಪೋರ್ ಇನ್ ಮನಿ ಮ್ಯಾನೇಜ್ಮೆಂಟ್. ನೀನೇನು ಪ್ಲ್ಯಾನ್ ಮಾಡ್ತೀಯ ಅದು ಮಾತ್ರ ತೊಗೋ, ಅವತ್ತಿಗೆ ಏನು ನೀಡಬೇಕೋ ಅದನ್ನು ಮಾತ್ರ ತೊಗೋ, ಸೂಪರಾಗಿರುತ್ತೆ.
ಸೊ ಸಾಲ ಮಾಡೋದಕ್ಕೆ ಕಾರಣ ಏನಂದರೆ ಲ್ಯಾಕ್ ಆಫ್ ಪ್ಲ್ಯಾನಿಂಗ್, ನೋ ಪ್ಲ್ಯಾನಿಂಗ್. ಸೊ ಲ್ಯಾಕ್ ಆಫ್ ಪ್ಲ್ಯಾನಿಂಗ್. ನೆಕ್ಸ್ಟ್, ಪೋರ್ ಟ್ರೈನಿಂಗ್ ಇನ್ ಮನಿ ಮ್ಯಾನೇಜ್ಮೆಂಟ್. ಹೇಗೆ ಮನಿ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿಲ್ಲ. ಇವರೆಲ್ಲ ನೋಡಿ 1 ಲಕ್ಷ ಕೊಟ್ಟರು ಖಾಲಿ ಮಾಡ್ಕೊತಿರ್ತಾರೆ. ನೆಕ್ಸ್ಟ್, ಕಡೆದಾಗಿ ಪ್ರೈಡ್. ಎಲ್ಲರೂ ಹೇಳಿ, ಪ್ರೈಡ್, ಹೆಮ್ಮೆ. ನಾನು ಹಿಂಗೆ ಇರಬೇಕು, ನಾನು ಒಂದು ಬಟ್ಟೆ ಹಾಕಬೇಕು, ನಾನು ಹೊಸ್ದಾಗಿ ತೊಗೊಬೇಕು, ವಾರ ಒಂದೊಂದು ತೊಗೊಬೇಕು, ಇನ್ಸ್ಟಾಲ್ಮೆಂಟ್ ಅಲ್ಲಾದರೂ ತೊಗೊಬೇಕು, ಕ್ರೆಡಿಟ್ ಕಾರ್ಡಲ್ಲಿ ತೊಗೊಬೇಕು. ಹೆಮ್ಮೆ ಬೇಡ. ದೇವ್ರು ನೀನು ಕೊಡೋವರೆಗೂ ವೆಯ್ಟ್ ಮಾಡು. ನೀನು ವಾರಕ್ಕೆ ಒಂದಲ್ಲ, ದಿನ ಒಂದೊಂದು ಬಟ್ಟೆ ಹಾಕೋತಾರೆ. ದೇವ್ರು ನಿನ್ನನ್ನು ಆಶ್ವಾಸ ಟೈಮ್ ಬರುತ್ತೆ. ಆಮೇಲೆ ನಿನ್ನ ಕಷ್ಟ ಕಾಲಗಳು ಮುಗಿಯುತ್ತೆ. ನೀನೇ ಅವಸರಪಟ್ಟು ಆತರ ಪಡಬೇಡ. ನೀನು ನಂಬಿರುವಾತನು, ನಾನು ನಂಬಿದಾತನು, ಪೂರೈಸುವಾತನು. ನಂಬಿಕೆಯನ್ನು ಹುಟ್ಟಿಸಿ ನಂಬಿಕೆಯನ್ನು ದೇವರೇ ಪೂರೈಸ. ದೇವರು ಒಂದು ಆಶೀರ್ವಾದ ಕೊಡೋವರೆಗೂ ವೆಯ್ಟ್ ಮಾಡು. ಇದಕ್ಕೆಲ್ಲ ನೀನು ಕೈ ಹಾಕ್ಬಿಟ್ಟು ಏನಪ್ಪ ಲೈಫು, ಏನಪ್ಪ ಜೀವನ ಅನ್ನೋದು, ಪ್ರಾರ್ಥನೆ ಬಿಡೋದು, ದೇವ್ರನ್ನ ಬಿಡೋದು, ಆರಾಧನೆ ಬಿಡೋದು ಹೋಗಬೇಡಿ. ಸಾಲಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ 10 ಸರಿ ಯೋಚನೆ ಮಾಡಿ, ಈ ಸಾಲ ನನಗೆ ಬೇಕಾ? ನೋಡಿ, ಊರಿಗೆ ಹೋಗ್ಬೇಕು. ಇವಾಗ ಕ್ರಿಸ್ಮಸ್ಗೆ ನೋಡಿ ಬಡ್ಡಿಗೆ ತೊಗೊಂಡು ಮನೆ ಪೇಂಟ್ ಹೊಡಿತಾ ಇರ್ತಾರೆ. ಬೇಕಾಗಿತ್ತಾ? ಬಡ್ಡಿಗೆ ತೊಗೊಂಡು ಬಡ್ಡಿಗೆ ತೊಗೊಂಡು ಮಾಂಸ ಕಟ್ ಮಾಡಬೇಕು. ನನಗೆ ಎಷ್ಟೋ ಜನ ಗೊತ್ತು ನೋಡಿ, ಬಡ್ಡಿಗೆ ಕಾಸು ತೊಗೊಂಬಂದು ಊರಿಗೆಲ್ಲ ಅನ್ನ ಹಾಕ್ತಾರೆ. ಬರೋ ತಿಂಗಳು ಇವ್ರಿಗೆ ರೇಷನ್ ಇರಲ್ಲ, ತಿನ್ನೋಕೆ ಅನ್ನ ಇರಲ್ಲ. ಇವತ್ತೆಲ್ಲರಿಗೂ 100 ಜನಕ್ಕೆ ಊಟ ಹಾಕ್ತಾರೆ. ಇದೆಲ್ಲ ನಾನೇನು ಹೇಳ್ತೀನಿ ಅಂದರೆ, ಆಡಂಬರ ಬೇಡ, ಫನ್ ಬೇಡ. ದೇವ್ರು ನಿನಗೆ ಕೊಟ್ಟಾಗ ನಿನ್ನ ಕೈಯಾರೆ ಸ್ವಂತದಲ್ಲಿ ನೀನು ಹೋಗಿ ತಗೋ. ಕ್ರೆಡಿಟ್ ಕಾರ್ಡ್ಸ್ ಇದ್ದರೆ ನೋಡಿ, ಅನೇಕರು ಕೆಡ್ತಾ ಇರೋದು ಕ್ರೆಡಿಟ್ ಕಾರ್ಡ್ನ ಕಟ್ ಮಾಡಿ ಬಿಸಾಕಿ. ನಾನು ಇನ್ಮೇಲೆ ಕ್ರೆಡಿಟ್ ಕಾರ್ಡ್ಗೇನೂ ಹೋಗಲ್ಲ. ನಾನು ಬೆಳಿಗ್ಗೆ ಫೋಟೋ ಹಾಕಿ ತೋರಿಸ್ದೆ. ಕ್ರೆಡಿಟ್ ಕಾರ್ಡೆಲ್ಲ ಹಾಕಿ ಕಟ್ ಮಾಡಿ ತೊಳ್ದೆ. ಅದ್ರ ಮೇಲೆ ದೇವ್ರು ಯಾವಾಗ ಈ ರೆವಲ್ಯೂಷನ್ ಕೊಟ್ಟರೆ ಎಲ್ಲ ಕಟ್ ಮಾಡಿ ಬಿಸಾಕ್ದೆ. ನನ್ನ ಹತ್ರನೂ ಕ್ರೆಡಿಟ್ ಕಾರ್ಡ್ ಇತ್ತು. ಈ ರೆವಲ್ಯೂಷನ್ ಎಲ್ಲ ಸಿಕ್ತು ನೋಡಿ. ನಾನು EMI ತುಂಬ ತೊಗೊಂಡಿದ್ದೀನಿ. ಪಶ್ಚಾತ್ತಾಪ ಪಟ್ಟೆ. ದೇವ್ರೆ, ನನಗೆ ಅವಾಗ ರೆವಲ್ಯೂಷನ್ ಇರಲಿಲ್ಲ, ಇವಾಗ ರೆವಲ್ಯೂಷನ್ ಐತೆ. ಇವಾಗ ಏನು ಕೊಟ್ಟರು ಫುಲ್ ಕ್ಯಾಶಲ್ಲೇ. ದೇವ್ರು ಕೊಡೋವರೆಗೂ ವೆಯ್ಟ್ ಮಾಡ್ತೀನಿ. ಪ್ರೈಸ್ ಅ ಲಾಟ್. ಆ ರೀತಿ ಯಾರಾದರೂ ಸಾಲದಲ್ಲಿದ್ದರೆ, ಪ್ರಾಸ್ಪರಿಟಿ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ, ಡೆಟ್ ಕ್ಯಾನ್ಸಲೇಷನ್ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಒಂದು ತೀರ್ಮಾನ ಮಾಡಿ, ಇನ್ಮೇಲೆ ಈ ದರಿದ್ರ ಸಾಲಕ್ಕೆ ನಾನು ಇನ್ಮೇಲೆ ಕೈ ಹಾಕಲ್ಲ. ಯಾವುದೆಲ್ಲ ಸಾಲ ಇದೆಯೋ ನಾನು ಫಸ್ಟ್ ಅದರಿಂದ ಆಚೆ ಬರ್ತೀನಿ. ದೇವರೇ, ನನ್ನನ್ನು ಹೇಗಾದರೂ ಕಾಪಾಡಪ್ಪ ಅಂತ ನೀವು ಹೇಳಿ, ಇವತ್ತು ಯೇಸುವಿನ ನಾಮದಲ್ಲಿ ಯಾರೆಲ್ಲ ಸಾಲದಲ್ಲಿದ್ದೀರೋ, ಲಕ್ಷಾನುಗಟ್ಟಲೆ ಸಾಲ ಇರಲಿ, ಕೋಟಿಗಟ್ಟಲೆ ಸಾಲ ಇರಲಿ, ದೇವರು ದೊಡ್ಡವರು. ಯೇಸುವಿನ ನಾಮದಲ್ಲಿ ಈ ವಾಕ್ಯಗಳನ್ನು ನನ್ನ ನೋಡ್ತಾ ಇರುವಂಥ ನಿಮ್ಮ ಲೈಫಲ್ಲಿ ಸಾಲ ಸೂಪರ್ ನ್ಯಾಚುರಲ್ ಆಗಿ, ಡೆಟ್ ಫ್ರೀ ಆಗಿ, ಸಾಲನೇ ಇಲ್ಲದೆ ಇರೋ ಥರ ದೇವ್ರು ಮಾಡ್ತಾರೆ. ಬೇಗ ಸಾಲದಿಂದ ಆಚೆ ಬರ್ತೀರಾ. ಒಂದನ್ನು ಮಾತ್ರ ತೀರ್ಮಾನ ಮಾಡಿ, ಇನ್ನು ಮುಂದೆ ಯೇಸುವಿನ ನಾಮದಲ್ಲಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲ್ಲ, ಸಾಲಕ್ಕೆ ಹೋಗೋದಿಲ್ಲ, ಬಡ್ಡಿಗೆ ತೊಗೊಳ್ಳಲ್ಲ. ಇನ್ನು ಮೇಲೆ ದೇವ್ರು ಕೊಡೋವ್ರಿಗೂ ನಾನು ವೆಯ್ಟ್ ಮಾಡ್ತೀನಿ. ನನ್ನ ನಂಬಿಕೆ ದೇವರೇ ಅಂತ ದೇವ್ರ ಮೇಲೆ ಕಾದಿರಿ, ದೇವರನ್ನ ನಂಬಿರಿ. ದೇವ್ರು ದೊಡ್ಡ ಕಾರ್ಯ ಮಾಡ್ತಾರೆ. ಗಾಡ್ ಬ್ಲೆಸ್ ಯು.